ಯಾಕೆ ಇ ಕಾಮರ್ಸ್ಗೆ ಇಷ್ಟೊಂದು ಬೇಡಿಕೆ ಬಂದಿದೆ ಅಂತ ನೋಡಿ, ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಅವ್ರದೇ ಆದಂಥ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ನಾನೇ ಏನಾದ್ರು ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡಬೇಕಾ ಅಥವಾ ಬೇರೆಯವರು ಮಾಡಿರೋದನ್ನ ಇಲ್ಲಿ ತಂದು ಸೇಲ್ ಮಾಡ್ಲಿಕ್ಕೆ ಆಗುತ್ತಾ? ಎಲ್ಲರೂ ಕೂಡ ಮ್ಯಾನುಫ್ಯಾಕ್ಚರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಸೊ ಮ್ಯಾನುಫ್ಯಾಕ್ಚರ್ ಒಬ್ರು ಇರ್ತಾರೆ, ಅದು ಸೆಲ್ಲರ್ 100 ಜನ ಇರ್ತಾರೆ. ಭಾರತದ ಟ್ರೆಂಡಿಂಗ್ ಅಂತ ಹೇಳ್ಬೋದಾ ಇ ಕಾಮರ್ಸ್ ಅನ್ನ? ನಾಟ್ ಓನ್ಲಿ ಇಂಡಿಯಾ, ಸೊ ಪ್ರಪಂಚದಾದ್ಯಂತ ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಟ್ರೆಂಡಿಂಗ್ ತುಂಬಾ ಜೋರಾಗಿದೆ. ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ನಮ್ಮ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಮೊದಲನೇದಾಗಿ ನಾವು ಮಾನಸಿಕವಾಗಿ ಸಿದ್ಧರಾಗಬೇಕು. ನಾವು ಇವಾಗ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರೆ ಯಾವ್ದು ಇದೆ ಅಂತ ಹೇಳಿ ಹೇಳ್ಬೋದಾ? ಅಮೆಝಾನ್ ಆಗ್ಬೋದು, ಫ್ಲಿಪ್ಕಾರ್ಟ್ ಆಗ್ಬೋದು, ಮೀಶೋ ಆಗ್ಬೋದು, ಮಿಂತ್ರಾ ಆಗ್ಬೋದು, ಸೊ ಈಗ ಬಂದಿರತಕ್ಕಂಥ ಈಗ ಬ್ಲಿಂಕಿಟ್ ಆಗ್ಬೋದು. ಸೊ ಈಗ ನನಗೆ 9,500 ರೂಪಾಯಿಗೆ ಮೊಬೈಲ್ ಬಂದಂಗಾಯ್ತು. ಈಗ ನಾನು ಅದನ್ನ ಹಾಕಬೇಕಿದ್ರೆ ಯಾವ ಪ್ರೈಸಿಗೆ ಅದೇ ವ್ಯಾಪಾರದಲ್ಲಿ ಇರ್ತಕ್ಕಂಥ ಟ್ರಿಕ್ಸ್. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ನೀವೇನಾದರೂ ನಿಮ್ಮ ಪ್ರಾಡಕ್ಟ್ಸನ್ನು ಆನ್ಲೈನ್ ಇ ಕಾಮರ್ಸ್ನಲ್ಲಿ ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋನಂಥ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಮಾರಾಟ ಮಾಡ್ತೀರಿ ಅಂತ ಹೇಳಿದರೆ ಈ ವಿಡಿಯೋ ನಿಮಗೋಸ್ಕರನೇ. ಇ ಕಾಮರ್ಸ್ ಅಂತ ಹೇಳಿದ್ರೆ ಏನು, ಇ ಕಾಮರ್ಸ್ನಲ್ಲಿ ಬಿಸ್ನೆಸ್ ಮಾಡೋದು ಹೇಗೆ, ಅಲ್ಲಿ ನೀವು ನಿಮ್ಮ ಪ್ರಾಡಕ್ಟನ್ನು ಲಿಸ್ಟಿಂಗ್ ಮಾಡೋದು ಹೇಗೆ, ಪ್ರೈಸಿಂಗ್ ಹೇಗೆ ಫಿಕ್ಸ್ ಮಾಡಬೇಕು, ಅಷ್ಟೇ ಅಲ್ಲ ಆ ಎಲ್ಲ ಪ್ರೊಸೀಜರ್ಗಳು, ಅದರ ಜೊತೆಗೆ ಇ ಕಾಮರ್ಸ್ ಮೂಲಕ ಸಂಪಾದನೆ ಮಾಡೋದು ಹೇಗೆ, ಇನ್ ಡೀಟೇಲ್ ಆಗಿ ಇದರ ಬಗ್ಗೆ ನಾವು ಮಾತಾಡ್ತೀವಿ. ಎಸ್, ಇದನ್ನ ನಿಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ಕಳೆದ ಹಲವಾರು ವರ್ಷಗಳಿಂದ ಆನ್ಲೈನ್ ಇ ಕಾಮರ್ಸ್ ಬಿಸ್ನೆಸ್ ನಲ್ಲಿ ಸಕ್ಸಸ್ ಆಗಿದ್ದಾರೆ. ಅವರೇನೆ RS ಪಬ್ಲಿಷರ್ಸ್ನ ಓನರ್ ಆಗಿರುವಂತ ದೇವರಾಜ್ ಅವರು. ಇನ್ಯಾಕ್ ತಡ, ಅವರನ್ನು ವೆಲ್ಕಮ್ ಮಾಡ್ತೀನಿ. ಅವ್ರ ಜೊತೆಗೆ ಇ ಕಾಮರ್ಸ್ ಬಿಸ್ನೆಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಸರ್ ನಮಸ್ಕಾರ, ಹೇಗಿದ್ದೀರಿ ಸರ್? ತುಂಬಾ ಚೆನ್ನಾಗಿದ್ವಿ, ನೀವು ಹೇಗಿದ್ರಿ? ನಾನು ಚೆನ್ನಾಗಿದ್ದೀನಿ ಸರ್. ತುಂಬಾ ದಿನಗಳ ನಂತರ. ಕರೆಕ್ಟ್ ಸರ್. ತುಂಬಾ ಜನ ಈ ಆನ್ಲೈನ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಾರೆ, ಬಟ್ ತುಂಬಾ ಜನ ಗೊತ್ತಿಲ್ಲ ಆನ್ಲೈನ್ ಬಿಸ್ನೆಸ್ ಹೇಗೆ ವರ್ಕ್ ಆಗುತ್ತೆ, ಏನೇನು ಇ ಕಾಮರ್ಸ್ ಅಲ್ಲಿ ಇದೆ ಅಂತ ಹೇಳುವಂಥದ್ದು. ಸೊ ಸದ್ಯಕ್ಕೆ ಭಾರತದ ಟ್ರೆಂಡಿಂಗ್ ಅಂತ ಹೇಳ್ಬೋದಾ ಇ ಕಾಮರ್ಸ್ ಅನ್ನ? ನಾಟ್ ಓನ್ಲಿ ಇಂಡಿಯಾ, ಸೊ ಪ್ರಪಂಚದಾದ್ಯಂತ ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಟ್ರೆಂಡಿಂಗ್ ತುಂಬಾ ಜೋರಾಗಿದೆ. ಭಾರತದಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದಾ? ಖಂಡಿತವಾಗಿ. ಯಾಕೆಂದ್ರೆ ಈಗ ಬೇರೆ ದೇಶಗಳನ್ನು ನೋಡ್ಕೊಂಡ್ರೆ ಅಂದ್ರೆ, ಸೊ ಆ ದೇಶಗಳೆಲ್ಲ ಆಲ್ರೆಡಿ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳು, ಸೊ ಅದೆಲ್ಲ ಅವ್ರಿಗೆಲ್ಲ ಕಾಮನ್. ಸೊ ನಮ್ಮ ಇಂಡಿಯಾ ಈಗಷ್ಟೇ ಹೋಗ್ತಾ ಇರೋದ್ರಿಂದ, ಮುಂದೆ ಹೋಗ್ತಾ ಇರೋದ್ರಿಂದ ಅದು ನಮ್ಗೆ ಆಕ್ಚುಲಿ ಈಗ ಟ್ರೆಂಡಿಂಗ್ ಇದೆ, ತುಂಬಾ ಫಾಸ್ಟಾಗಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅಷ್ಟೇ. ಬಟ್ ಹೊರಗಡೆಯವರೆಲ್ಲ ಮಾಡಿರ್ತಕ್ಕಂಥದ್ದು ನಾವು ಹೀಗೆ ಹೋಗ್ತಾ ಇದೀವಿ ಅಷ್ಟೇ. ಕರೆಕ್ಟ್. ಸೊ ಅದು ನಮ್ಮ ಇಂಡಿಯಾದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಬಟ್ ಕಂಪೇರ್ ಟು ಒಂದು 2 ವರ್ಷ 3 ವರ್ಷ ಅಥವಾ 5 ವರ್ಷದ ಹಿಂದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇತ್ತೀಚಿನ ದಿನಗಳಲ್ಲಿ ಇ ಕಾಮರ್ಸ್ ವಹಿವಾಟು, ಅದರ ಬೆಳವಣಿಗೆ ಇದೆಯಲ್ಲ, ಅದು ಖಂಡಿತವಾಗ್ಲೂ ಅದಕ್ಕೆ ಏನು ನಾಗಾಲೋಟ್ ಅಂತ ಹೇಳ್ತಿಲ್ಲ, ಸೊ ಆ ರೀತಿ ಇ ಕಾಮರ್ಸ್. ಬಟ್ ಇಲ್ಲೊಂದು ಕೇಳಬೇಕು, ಕೊರೋನಾ ಮೊದಲು ಮತ್ತೆ ಕೊರೋನಾ ನಂತರ ಅಂತ ಹೇಳಿ ಕಂಪೇರ್ ಮಾಡಿದಾಗ ಜಾಸ್ತಿ ಅಂತ ಅನ್ಸಲ್ವಾ ಅಂತ? ಕೊರೋನಾ ಇಂದ ಹಿಂದಕ್ಕೆ ಇ ಕಾಮರ್ಸ್ ಅಷ್ಟು ಆಕ್ಟಿವ್ ಆಗಿ ಇರಲಿಲ್ಲ. ಇತ್ತು, ಇ ಕಾಮರ್ಸ್ ಇಲ್ಲ ಅಂತ ಹೇಳ್ತಾ ಇಲ್ಲ, ಇತ್ತು, ಬಟ್ ಇಷ್ಟು ಆಕ್ಟಿವ್ ಇರಲಿಲ್ಲ. ಕರೆಕ್ಟ್. ಯಾಕಂದ್ರೆ ಆಫ್ಟರ್ ಕೊರೋನಾ ಕಂಪ್ಲೀಟ್ ಎಲ್ಲದನ್ನ ಹೇಗೆ ಚೇಂಜ್ ಮಾಡ್ತು, ಹಾಗೆ ವ್ಯಾಪಾರ ವಹಿವಾಟನ್ನು ಕೂಡ ಚೇಂಜ್ ಮಾಡ್ತು. ಅದರಲ್ಲೂ ಎಸ್ಪೆಷಲಿ ಇ ಕಾಮರ್ಸ್ ಅನ್ನ ತುಂಬಾ ಒಂಥರ ಏನು ನಾವು ಹೇಳ್ತೀವಿ, ಸೊ ಎಲ್ಲ ಸ್ಕೆಚ್ ಮಾಡಿ 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 ಬಿಡ್ತೀವಿ. ಸೊ ಆ ರೀತಿ ಇ ಕಾಮರ್ಸ್ ಅನ್ನ ಒಂದು ಮಟ್ಟಕ್ಕೆ ಕೊರೋನಾ ಆದ ನಂತರ ಒಂದು ಮಟ್ಟಕ್ಕೆ ಬಂತು ಅಂತ. ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರೋದಿದ್ರೆ, ಸೊ ಭಾರತದಲ್ಲಿ ನಾವು ಇವಾಗ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರೆ ಯಾವ್ದು ಇದೆ ಅಂತ ಹೇಳಿ ಹೇಳ್ಬೋದಾ? ನೋಡಿ, ಇಲ್ಲಿ ಈಗ ಆಕ್ಚುಲಿ ಇದುವರೆಗೆ ತುಂಬಾ ಫೇಮಸ್ ಆಗಿರ್ತಕ್ಕಂಥ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಂದ್ರೆ ಅಮೆಝಾನ್ ಆಗ್ಬೋದು, ಫ್ಲಿಪ್ಕಾರ್ಟ್ ಆಗ್ಬೋದು, ಮೀಶೋ ಆಗ್ಬೋದು, ಮಿಂತ್ರಾ ಆಗ್ಬೋದು, ಸೊ ಈಗ ಬಂದಿರತಕ್ಕಂಥ ಈಗ ಬ್ಲಿಂಕಿಟ್ ಆಗ್ಬೋದು, ಸೊ ದೆನ್ ಏನು ಬಿಗ್ ಬಾಸ್ಕೆಟ್ ಆಗ್ಬೋದು, ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಶಾಪಿಫೈ ಆಗ್ಬೋದು. ಶಾಪಿಫೈ ಎಷ್ಟರ ಮಟ್ಟಿಗೆ ಈಗ ಎಂಟ್ರಿ ಆಗ್ತಾ ಇದೆ ಅಂತಂದರೆ, ನಾವು ಆ್ಯಕ್ಚುಲಿ ಅದನ್ನು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಫಾಸ್ಟಾಗಿ ಗ್ರೋ ಆಗ್ತಾ ಇದೆ ಶಾಪಿಫೈ. ಸೊ ಈ ಪ್ಲಾಟ್ಫಾರ್ಮ್ಗಳು ಭಾರತದಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ಬೋದು. ಬಟ್ ಎಷ್ಟು ಇದೆ ಅಂತೇಳಿ ಹೇಳಕ್ಕೆ ಸಾಧ್ಯನಾ, ಎಷ್ಟು ಪ್ಲಾಟ್ಫಾರ್ಮ್ಗಳಿದಾವೆ ಅಂತ? ಆ್ಯಕ್ಚುಲಿ ಪಾಪ್ಯುಲಾರಿಟಿ ತಗೊಂಡಲ್ಲೇ ಇರ್ತಕ್ಕಂಥ ಕೆಲವೊಂದು ಪ್ಲಾಟ್ಫಾರ್ಮ್ಗಳಿದೆ. ಸೊ ಅದು ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ ಅಂತ ನನ್ನ ಭಾವನೆ ಆ್ಯಕ್ಚುಲಿ. ಏಕೆಂದರೆ ಈ ಕಾಮರ್ಸ್ ಅಂತಕ್ಕಂಥದ್ದು ಪ್ರತಿಯೊಂದು ಮನೆಗೆ, ಪ್ರತಿಯೊಂದು ಹಳ್ಳಿಗೆ ಯಾರು ರೀಚ್ ಆಗಿದ್ದಾರೆ ಅವ್ರ ಕಡೆಯಿಂದ ಅಷ್ಟೇ ಮಾಡ್ಲಿಕ್ಕಾಗುತ್ತೆ. ಇನ್ನು ರೀಚ್ ಆಗ್ತಾ ಇದ್ದಾರೆ ಅಂತಂದರೆ ಅದು ಎಲ್ಲೋ ಸ್ವಲ್ಪ ಅವರ ಒಂದು ಇದರಲ್ಲಿ ಸ್ವಲ್ಪ ನೋಡ್ಬೇಕಾಗಿ ಬರುತ್ತೆ. ಬಟ್ ಈಗ ಈಗಾಗಲೇ ಹೆಸರು ಹೇಳಿದಂಥ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ, ಶಾಪಿಫೈ ಇವರೆಲ್ಲ ಆಲ್ರೆಡಿ ಒಂದು ರೇಂಜಿಗೆ ರೀಚ್ ಆಗಿದ್ದಾರೆ.
ಪ್ರತಿಯೊಂದು ಹಳ್ಳಿನಲ್ಲೂ ಕುಂತ್ಕೊಂಡು ಇವತ್ತು ನಾವು ಹೇಳ್ಬೋದು ಸಿಟಿಯವ್ರು ಏನಪ್ಪ ಬಿಡಪ್ಪ ಇಲ್ಲೇ ಕುಂತ್ಕೊಂಡು ಏನು ಬೇಕಿರೋ ಆರ್ಡರ್ ಮಾಡ್ಬೋದು ಆನ್ಲೈನಲ್ಲಿ ಅಂತ ಹೇಳ್ಬೋದು. ಬಟ್ ಅದೆಲ್ಲ ಆ್ಯಕ್ಚುಲಿ ಹೋಯ್ತು, ಆ ದಿನಗಳೆಲ್ಲ ಕಳೆದೋಯ್ತು. ಇವತ್ತು ಹಳ್ಳಿನಲ್ಲಿ ಒಂದು ಕುಂತ್ಕೊಂಡು ಸೊ ಅವ್ರಿಗೆ ಏನಂತಂದರೆ ಅಟ್ಲೀಸ್ಟ್ ಒಂದು ನಿಯರೆಸ್ಟ್ ಸಿಟಿ ಅನ್ನೋ ಥರ ಇದ್ದರೆ ಒಂದು ಸಿಟಿಯಿಂದ ಒಂದು 40-50 ಕಿಲೋಮೀಟರ್ ಒಳಗಡೆ ಇದ್ರೂ ತೊಂದರೆ ಇಲ್ಲ, ಸರ್ವಿಸ್ ಮಾಡ್ತಾ ಇದ್ದಾರೆ. ಬಟ್ ಕರೆಕ್ಟ್, ಈಗ ಯಾಕೆ ಇ ಕಾಮರ್ಸ್ ಬೇಕು ಅಂತ ಅನ್ಸುತ್ತೆ, ಯಾಕೆ ಇ ಕಾಮರ್ಸ್ಗೆ ಇಷ್ಟೊಂದು ಬೇಡಿಕೆ ಬಂದಿದೆ ಅಂತ? ನೋಡಿ, ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಸೊ ಪ್ರತಿಯೊಬ್ಬರು ಕೂಡ ಅವ್ರದೇ ಆದಂಥ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಯಾಕೆಂದರೆ ವರ್ಕ್ ಪ್ರೆಷರ್ ಅಂತಕ್ಕಂಥದ್ದು, ವರ್ಕ್ ಲೋಡ್ ಅಂತಕ್ಕಂಥದ್ದು ತುಂಬ ಜಾಸ್ತಿ ಆಗ್ತಾ ಇದೆ. ಯಾರೊಬ್ಬರಿಗೆ ಆಗ್ಬೋದು, ಅದು ಏನು ಸಾಫ್ಟ್ವೇರ್ ಆಗ್ಬೋದು, ಹಾರ್ಡ್ವೇರ್ ಆಗ್ಬೋದು, ಒಂದು ಸೆಲ್ಫ್ ಎಂಪ್ಲಾಯ್ ಆಗ್ಬೋದು. ಸೊ ಯಾವುದೇ ಒಂದು ಇದಕ್ಕೆ ಹೋದ್ರೂ ಕೂಡ ವರ್ಕ್ ಪ್ರೆಷರು ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಕೆಲವೊಂದು ಐಟಮ್ಗಳನ್ನು, ಕೆಲವೊಂದು ವಸ್ತುಗಳನ್ನು ನೇರವಾಗಿ ಒಂದು ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಷ್ಟೋ ಬಾರಿ ಅದು ನಮ್ಮ ದಿನಸಿ ಸಾಮಗ್ರಿಗಳಾಗ್ಬೋದು ಅಥವಾ ಬೇರೆ ಯಾವುದೇ ಪ್ರಾಡಕ್ಟ್ ಆಗ್ಬೋದು. ಯಾಕೆ ಆಗ್ತಾ ಇಲ್ಲ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರ್ತಕ್ಕಂಥ ನಗರಗಳಲ್ಲಿ ಆಗ್ತಾ ಇರ್ತಕ್ಕಂಥ ಟ್ರಾಫಿಕ್ ಸಮಸ್ಯೆ ಬಹು ದೊಡ್ಡ ಸಮಸ್ಯೆ ಕಾಡ್ತಾ ಇದೆ ಪ್ರತಿಯೊಂದು ಮೆಟ್ರೋಪಾಲಿಟನ್ ಸಿಟಿನಲ್ಲಿ. ಅದ್ರ ಜೊತೆಗೆ ಪಾರ್ಕಿಂಗ್ ಸಮಸ್ಯೆ. ಈಗ ನಾವೆಲ್ಲಾದರೂ ಹೋಗ್ಬೇಕಂತಂದರೆ, ಕಾರ್ ತಗೊಂಡು ಹೋಗ್ತಿದ್ದೀವಿ ಅಂತಂದರೆ, ಒಂದು 15 ಕಿಲೋಮೀಟರ್ ಹೋಗಬೇಕು ಅಂತ ಏನಾದ್ರು ತೊಗೊಂಡ್ಬರ್ಬೇಕು ಅಂತಂದರೆ 15 ಕಿಲೋಮೀಟರ್ ಹೋಗ್ಲಿಕ್ಕೆ 1 ಗಂಟೆಯಿಂದ 1.5 ಗಂಟೆ ಟೈಮ್ ತಗೊಳ್ತಾ ಇದೆ. ಅಲ್ಲಿ ಹೋದ್ಮೇಲೆ ಪಾರ್ಕಿಂಗ್ ಹುಡ್ಕಾಡ್ಲಿಕ್ಕೆ ಅರ್ಧ ಗಂಟೆ ಟೈಮ್ ತಗೊಳ್ತಾರೆ. ಕರೆಕ್ಟ್. ಸೊ ಅರ್ಧ ದಿನ ಏನಾದ್ರು ತೊಗೊಂಡು ಬರಲಿಕ್ಕೆ ಅರ್ಧ ದಿನ ಹೋಗ್ತಾ ಇದೆ ಅಂತಂದರೆ, ಸೊ ಎಂಥರಿಗೂ ಕೂಡ ಕಷ್ಟ ಆಗುತ್ತೆ. ಈ ಅರ್ಧ ದಿನನ ಯಾಕೆ ನಾವು ವೇಸ್ಟ್ ಮಾಡಬೇಕು, ಬೇರೆ ಕಡೆ ನಮ್ಮ ಕೆಲಸದಲ್ಲಿ ಯುಟಿಲೈಸ್ ಮಾಡ್ಕೊಳ್ಳೋಣ. ಸೊ ಆ ಒಂದು ಮನಸ್ಥಿತಿ ಜಾಸ್ತಿ ಆಗ್ತಾ ಇರೋದು. ಬಟ್ ನೀವು ಇ ಕಾಮರ್ಸನ್ನು ಚೂಸ್ ಮಾಡೋದಕ್ಕೆ ಏನು ಕಾರಣ ಸರ್? ಕೊರೋನಾ ಅಷ್ಟೇ. ಕೊರೋನಾ ಸ್ಟಾರ್ಟ್ ಆದಮೇಲೆ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ತೊಂದರೆಗಳಾಯಿತು. ಸೊ ಮತ್ತೆ ಜೀವನ ಮಾಡಲೇಬೇಕಲ್ವಾ, ಏನಾದರೂ ಕಟ್ಟಲೇಬೇಕಲ್ವಾ, ಸಂಸಾರವನ್ನು ನಡೆಸಲಿಕ್ಕೆ ಏನಾದರೂ ಕಟ್ಟಲೇಬೇಕಲ್ವಾ. ಸೊ ಹಾಗಾಗಿ ಯಾಕೆ ಮಾಡಬಾರ್ದು, ಸೊ ನನಗೇನು ಗೊತ್ತಿಲ್ಲ, ನೋಡೋಣ ಅಂತ ಪ್ರಯತ್ನ ಅಷ್ಟೇ. ಸೊ ನೀವು ಝೀರೋದಿಂದನೇ ಸ್ಟಾರ್ಟ್ ಮಾಡಿರೋದು? ಖಂಡಿತವಾಗಿ ನಾನು ಝೀರೋಯಿಂದಲೇ ಸ್ಟಾರ್ಟ್ ಮಾಡಿ. ನನಗೇನೂ ಕೂಡ ಗೊತ್ತಿರಲಿಲ್ಲ. ಇವತ್ತು ಇಲ್ಲಿ ಕುಂತ್ಕೊಂಡು ಮಾತಾಡ್ತಿದ್ದೀನಿ ಅಂತಂದರೆ ಖಂಡಿತ ನನಗೆ ಅವತ್ತು ಏನೂ ಗೊತ್ತಿರಲಿಲ್ಲ. ಝೀರೋಯಿಂದ ಸ್ಟಾರ್ಟ್ ಮಾಡಿ ನಾನು ಇಲ್ಲಿವರೆಗೂ ಮುಂದೆ ಬಂದಿದ್ದೀನಿ. ಎಸ್. ಹೇಗೆ ಸ್ಟಾರ್ಟ್ ಮಾಡಿದ್ರಿ ನೀವು? ನೋಡಿ, ಆ್ಯಕ್ಚುಲಿ ನಾನು ಈ ಸ್ಟೆಪ್ಪನ್ನು ತಗೊಳ್ಳಿಕ್ಕೆ 1 ವಾರ ನನ್ನ ಫ್ಯಾಮಿಲಿ ಜೊತೆ ನಾನು ಡಿಸ್ಕಸ್ ಮಾಡಿದೆ. ಇಬ್ಬರು ಕುಂತ್ಕೊಂಡು, ನಾನು ಮತ್ತು ನನ್ನ ವೈಫ್. ಮೊದಲೇನು ಕೆಲಸ ಮಾಡ್ತಾ ಇದ್ದೀರಿ ನೀವು? ನಾನು ಬುಕ್ ಶಾಪ್ಸಲ್ಲಿ ಕೆಲಸ ಮಾಡ್ತಾ ಇದ್ದೆ, ಮತ್ತು ಬುಕ್ ಪಬ್ಲಿಷಿಂಗ್ ಕಂಪನಿಗಳ ಕೆಲಸ ಮಾಡ್ತಾ ಇದ್ದೆ. ಸೊ ಏನು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಮಾಡಿದೆ, ಸೇಲ್ಸ್ ಮ್ಯಾನೇಜರ್ ಆಗಿ ಮಾಡಿದೆ, ಸೌತ್ ಇಂಡಿಯಾ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದೆ. ಸೊ ಇಷ್ಟೆಲ್ಲ ಮಾಡಿದ್ರು ಏನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಕ್ವಶನ್ನು. ಸೊ ಕೊರೋನಾ ಬಂದಿದ ತಕ್ಷಣ ಆ ಕೆಲಸದಲ್ಲಿ ಏನಾಯ್ತು ಅಂದರೆ ತುಂಬ ಹೇರುಪೇರು ಆಯಿತು. ಬಿಕಾಸ್ ಅದೇನು ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಕಂಪನಿಯವ್ರನ್ನ ದೂಷಿಸೋದಲ್ಲ ಇಲ್ಲಿ, ಅವತ್ತಿನ ಸ್ಥಿತಿ ಹಾಗೇ ಇತ್ತು. ಅವ್ರು ಹೇಗೆ ಸ್ಯಾಲ್ರಿಯನ್ನು ಕೊಡಬೇಕಾಗಿ ಬರುತ್ತೆ. ಸೊ ಇದೆಲ್ಲ ಬಂದಾಗ ಕಮಿಟ್ಮೆಂಟ್ ಅಷ್ಟೇ ಇದ್ದೇ ಇರುತ್ತೆ. ಸೊ ಓಕೆ, ರೈಟ್, ನೋಡೋಣ. 1 ವಾರ ಚರ್ಚೆ ಮಾಡಿದ್ವಿ, ಏನು ಮಾಡಬೇಕು, ಬೇರೆ ಏನಾರು ಮಾಡೋಣ, ಇಲ್ಲ ಊರಿಗೆ ಶಿಫ್ಟ್ ಆಗ್ಬಿಡೋದು, ಹಳ್ಳಿಗೆ ಹೋಗ್ಬಿಡೋದ, ಈ ಥರ ಎಲ್ಲ ಯೋಚನೆ ಮಾಡಿದ್ವಿ. ಕೊನೆಗೆ ಇಲ್ಲ, ಹಳ್ಳಿಗೆ ಶಿಫ್ಟ್ ಆಗೋದ್ರಲ್ಲಿ ಅರ್ಥ ಇಲ್ಲ, ಈಗಲೇ ಯಾಕೆ ಹೋಗ್ಬೇಕು, ಮಕ್ಕಳು ಚಿಕ್ಕವರಿದ್ದಾರೆ, ನಾವು ಎಲ್ಲಿಗೆ ಬಂದಿದ್ದೀವಿ ಅಲ್ಲೇ ಏನಾದರೂ ಹುಡುಕ್ಬೇಕು ಅಷ್ಟೇ. ಸೊ ನೋಡೋಣ, ಪ್ರಯತ್ನ ಮಾಡೋಣ ಅಂತ. ಓಕೆ, ರೈಟ್. ಸೊ ಪುಸ್ತಕದ ವ್ಯಾಪಾರನೇ ಮಾಡೋಣ ಅಂತ ಪುಸ್ತಕದ ವ್ಯಾಪಾರ ಅಂತ ತಗೊಂಡು, ಓಕೆ, ಸ್ವಲ್ಪ ಮಟ್ಟಿಗೆ ಒಂದು ಆರ್ಡರ್ ಬರಲಿಕ್ಕೆ ಅಂತ ಪ್ರಾರಂಭ ಆಯಿತು. ಅದನ್ನೇ ಕಂಟಿನ್ಯೂ ಮಾಡಿದ್ವಿ. ಆ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡಿದ್ದು ಆಫ್ಲೈನ್ ಆನ್ಲೈನಲ್ಲೇ ಸ್ಟಾರ್ಟ್ ಮಾಡಿದ್ದು? ಯಾಕೆಂದರೆ ಆಫ್ಲೈನಲ್ಲಿ ಇವತ್ತು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಜಾಸ್ತಿ ಇದೆ ಕಂಪೇರ್ ಟು ಆನ್ಲೈನ್ಗೆ. ಕಷ್ಟ ಜಾಸ್ತಿ ಏಕೆಂತಂದರೆ ಅದು ರೆಂಟ್ ಅಂತ ಇವತ್ತು ಪ್ರತಿಯೊಂದು ಅಂಗಡಿ ಬಾಡಿಗೆ ತುಂಬ ಗಗನಕ್ಕೆ ಹೋಗಿದೆ. ಯಾಕೆಂದರೆ ಅದು ತಪ್ಪತ್ತ ಹೇಳೋಕ್ಕಾಗಲ್ಲ. ಬಿಕಾಸ್ ಇವತ್ತಿನ ಸಿಚುವೇಶನ್ ಆ ಥರ ಇದೆ. ಯಾಕೆಂದರೆ ಕನ್ಸ್ಟ್ರಕ್ಷನ್ ಆ ಥರ ಬರುತ್ತೆ, ಲ್ಯಾಂಡ್ ರೇಟ್ ಆ ಥರ ಇದೆ. ಕರೆಕ್ಟ್. ಸೊ ಅದೆಲ್ಲ ನೋಡಿಕೊಂಡಾಗ ರೆಂಟ್ ಪೇ ಮಾಡಲೇಬೇಕಾಗುತ್ತೆ. ಓಕೆ, ನೀವು ಆನ್ಲೈನಲ್ಲಿ ಪುಸ್ತಕ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರಲ್ಲ, ಸೊ ಆನ್ಲೈನಲ್ಲಿ ಸ್ಟಾರ್ಟ್ ಮಾಡಬೇಕಿದ್ರೆ ಅದ್ರ ಬಗ್ಗೆ ಹೇಗೆ ತಿಳ್ಕೊಂಡ್ರಿ, ಹೇಗೆ ಅಂತ? ಇಲ್ಲ, ಆ್ಯಕ್ಚುಲಿ ಆನ್ಲೈನಲ್ಲಿ ಬುಕ್ಸ್ ಮಾರಾಟ ಮಾಡ್ತಾ ಇದ್ದಾರೆ, ಮಾರಾಟ ಆಗ್ತಾ ಇದೆ ಅನ್ನೋ ಒಂದು 4 ಜನ ನಾನು ಕೆಲಸ ಮಾಡಬೇಕಾದಾಗ್ಲಿಂದಲೂ ಕೂಡ ನಾನು ನೋಡ್ತಾನೆ ಇದ್ದೆ. ಸೊ ಅವ್ರ ಜೊತೆ ಎಲ್ಲ ಒಡನಾಟ ಇತ್ತು ನನಗೆ. ಯಾಕಂದರೆ ಬುಕ್ಸನ್ನು ಅವ್ರಿಗೆ ಸಪ್ಲೈ ಮಾಡ್ತಾ ಇದ್ವಲ್ಲ. ಸೊ ಹಾಗಾಗಿ ಹೇಗೆ ಮಾಡ್ತಾ ಇದೆ, ಏನು ಮಾಡ್ತಾ ಇದೆ, ಸೊ ಇವರು ಆನ್ಲೈನಲ್ಲಿ ಮಾಡ್ತಾ ಇದ್ದಾರೆ, ಎಷ್ಟೆಲ್ಲ ಮಾಡ್ತಾ ಇದ್ದಾರೆ, ಯಾವುದೆಲ್ಲ ಮಾಡ್ತಾ ಇದ್ದಾರೆ. ಸೊ ಜಸ್ಟ್ ಅದನ್ನು ಒಂದು ಗ್ರಾಫಲ್ಲಿ ನೋಡ್ತಾ ಇದ್ವಿ ಅಷ್ಟೇ. ಫಿಸಿಕಲಾಗಿ ಏನು ನಾವೇನು ಹೋಗಿ ಅವ್ರ ಜೊತೆ ಏನು ಇನ್ವಾಲ್ವ್ ಆಗಿರಲಿಲ್ಲ, ನೋಡ್ತಾ ಇದ್ವಿ. ಓಕೆ, ಅವ್ರು ಬುಕ್ಸ್ ತಗೊಳ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಸೊ ನಾವು ಯಾಕೆ ಮಾಡಬಾರ್ದು? ಪುಸ್ತಕ ನಾಲೆಡ್ಜ್ ಇದೆ, ಹೌದು, ಎಲ್ಲಿ ಸಿಗುತ್ತೆ, ಯಾರ ಹತ್ರ ಸಿಗುತ್ತೆ, ಎಷ್ಟಕ್ಕೆ ಸಿಗುತ್ತೆ, ಹೇಗೆ ಸಿಗುತ್ತೆ, ಅದನ್ನು ಹೇಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು ಅನ್ನೋ ಒಂದು ನಾಲೆಡ್ಜ್ ಇತ್ತು. ಸೊ ಇಷ್ಟೆಲ್ಲ ನೋಡ್ಕೊಂಡು ಯಾಕೆ ಮಾಡಬಾರ್ದು
ಅಂತ ಅನ್ನಿಸ್ತು. ಓಕೆ ರೈಟ್, ಪ್ರಯತ್ನ ಪಡೋಣ. ಪ್ರಯತ್ನ ಇಲ್ಲ ಅಂತಂದರೆ ಏನು ಮಾಡಲಿಕ್ಕಾಗಲ್ಲ. ಸರ್ ನೀವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಯಾವುದರಿಂದ? ಅಮೆಝಾನಿಂದ ಸ್ಟಾರ್ಟ್ ಮಾಡಿದ್ವಿ. ಎಸ್, ನಾನು ಅದರ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಈಗ ಟೋಟಲ್ ಆಗಿ ಎಲ್ಲ ಪ್ಲಾಟ್ಫಾರ್ಮ್ಗಳ ಬಗ್ಗೆ ನೋಡಿದಾಗ ಯಾವ ಪ್ಲಾಟ್ಫಾರ್ಮು ತುಂಬ ಸುಲಭ ಮತ್ತು ಜಾಸ್ತಿ ಆದಾಯವನ್ನು ತಂದು ಕೊಡುತ್ತೆ ಅಂತ? ನೋಡಿ, ಈಗ ಅಮೆಝಾನು ಸ್ವಲ್ಪ ಸುಲಭವಾದಂಥ ಪ್ಲಾಟ್ಫಾರ್ಮ್, ಸ್ವಲ್ಪ ಮಟ್ಟಿನ ಆದಾಯವನ್ನು ತಂದು ಕೊಡ್ತಾ ಇರ್ತಕ್ಕಂಥ ಪ್ಲಾಟ್ಫಾರ್ಮ್. ಅದು ಬಿಟ್ಟರೆ ಶಾಪಿಫೈ, ಅದು ಬಿಟ್ಟರೆ ಜಿಯೋ ಮಾರ್ಟ್ ಹೆಚ್ಚು ಲಾಭವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಫ್ಲಿಪ್ಕಾರ್ಟ್ ಲಾಭ ಕೊಡುತ್ತೆ, ಬಟ್ ಸ್ವಲ್ಪ ಮಟ್ಟಿಗೆ ಲಾಭಾಂಶ ಕಮ್ಮಿ ಇರುತ್ತೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಏನು ಇದಾಗ್ಬೋದು, ಏನು ಮೀಶೋ ಆಗ್ಬೋದು, ಮಿಂತ್ರ ಆಗ್ಬೋದು. ಓಕೆ, ಇಲ್ಲ ಲಾಭಾಂಶವನ್ನು ಕೊಡ್ತಾ ಹೋಗ್ತವೆ, ಬಟ್ ಸ್ವಲ್ಪ ಮಟ್ಟಿಗೆ. ಸೊ ಡಿಫ್ರೆನ್ಸ್ ಇದ್ದೇ ಇದೆ. ಬಟ್ ಟಾಪಲ್ಲಿ ಅಂತ ಹೇಳಿ ನಿಮ್ಮ ಅನುಭವದ ಪ್ರಕಾರ ಅಮೆಝಾನ್ ಟಾಪಲ್ಲಿದೆ. ಸೊ ಈಗ ಪ್ರಪಂಚ ಅಂತೇಳಿ ತಗೊಂಡ್ರೆ ಟಾಪ್ ಪೊಸಿಷನಲ್ಲಿ ಇರುವಂಥ ಪ್ಲಾಟ್ಫಾರ್ಮ್ಗಳು ಯಾವ್ದು? ಅಮೆಝಾನ್. ಸೊ ನೆಕ್ಸ್ಟ್ ಸ್ಟೆಪ್ಗೆ ಫ್ಲಿಪ್ಕಾರ್ಟ್ ಬರುತ್ತೆ. ಸೊ ನೆಕ್ಸ್ಟ್ ಮಿಂತ್ರ ಬರ್ತದೆ. ಓಕೆ, ಸೊ ಅದಾದ ನಂತರ ಈ ಶಾಪಿಫೈ, ಜಿಯೋ ಮಾರ್ಟ್, ಸೊ ಈ ಥರ ಬರ್ತಾ ಹೋಗ್ತದೆ. ಸೊ ಈಗ ನೀವು ಬಳಸ್ತಾ ಇರುವಂಥ ಪ್ಲಾಟ್ಫಾರ್ಮ್ಗಳು ಯಾವ್ದು ಅಂತ ಹೇಳ್ಬೋದು? ಅಮೆಝಾನ್, ಫ್ಲಿಪ್ಕಾರ್ಟ್, ಸೊ ಮೀಶೋ, ದೆನ್ ಶಾಪಿಫೈ. ಇಷ್ಟು ಪ್ಲಾಟ್ಫಾರ್ಮ್ಗಳನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀರಾ? ಎಸ್. ನಿಮಗೆ ಯಾವ್ದು ಬೆಸ್ಟ್ ಅಂತ ಅನಿಸ್ತಾ ಇದೆ ಇದರಲ್ಲಿ? ಇದರಲ್ಲಿ ನನಗೆ ಹೆಚ್ಚು ವ್ಯಾಪಾರ ಆಗ್ತಾ ಇರ್ತಕ್ಕಂಥದ್ದು ಅಮೆಝಾನ್ ಮತ್ತು ಶಾಪಿಫೈನಲ್ಲಿ. ನೈಸ್. ಎಸ್ ಸರ್, ಈಗ ನಾವು ಡೈರೆಕ್ಟಾಗಿ ಈ ಬಿಸ್ನೆಸ್ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ, ಇ ಕಾಮರ್ಸ್ ಪ್ಲಾಟ್ಫಾರ್ಮಲ್ಲಿ ನಾವು ನಮ್ಮ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಾವು ಹೇಗೆ ರೆಡಿ ಆಗಬೇಕು ಅಂತ? ನೋಡಿ, ಮೊದಲನೇದಾಗಿ ನಾವು ಮಾನಸಿಕವಾಗಿ ಸಿದ್ಧರಾಗಬೇಕು, ಶ್ರದ್ಧೆಯಿಂದ ಸಿದ್ಧರಾಗಬೇಕು. ಶ್ರದ್ಧೆ ಇಲ್ಲ ಅಂತಂದರೆ ಖಂಡಿತ ವ್ಯಾಪಾರವನ್ನು, ಬಿಸ್ನೆಸ್ಸನ್ನು ಆನ್ಲೈನ್ ಆಗ್ಬೋದು, ಆಫ್ಲೈನ್ ಆಗ್ಬೋದು, ಸೊ ಇವನ್ ಕೆಲಸ ಆಗ್ಬೋದು, ಸೊ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಶ್ರದ್ಧೆ ಇದ್ದರೆ ಖಂಡಿತ, ಶ್ರದ್ಧೆ ಇಟ್ಕೊಂಡು ಆ ಪ್ರಾಡಕ್ಟನ್ನು, ನಾವು ಯಾವ ಪ್ರಾಡಕ್ಟನ್ನು ಚೂಸ್ ಮಾಡ್ಕೊಳ್ತೀವಿ, ಆ ಪ್ರಾಡಕ್ಟ್ ನಾಲೆಡ್ಜನ್ನ ತಿಳ್ಕೊಂಡು ಇ ಕಾಮರ್ಸ್ ವ್ಯಾಪಾರಕ್ಕೆ ಬರಬೇಕಾಗಿ ಬರುತ್ತೆ. ಈಗಾಗಲೇ ನೀವು ಹೇಳಿದಂಗೆ ಟಾಪಲ್ಲಿರುವಂಥದ್ದು ಅಮೆಝಾನ್. ಈಗ ಅಮೆಝಾನ್ ಮೂಲಕ ನಾನು ಇ ಕಾಮರ್ಸ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದರೆ ಆನ್ಲೈನಲ್ಲಿ ಯಾವ್ಯಾವ ಪ್ರಾಡಕ್ಟ್ಗಳನ್ನು ನಾನು ಅದರಲ್ಲಿ ಸೇಲ್ ಮಾಡ್ಬೋದು? ನೋಡಿ, ಏನು ಬೇಕಿದ್ರು ಸೇಲ್ ಮಾಡ್ಬೋದು ನೀವು. ಓಕೆ. ಸೊ ಎ ಇಂದ ಝಡ್ ವರೆಗೂ ನಿಮ್ಗೆ ಏನು ಸಿಗುತ್ತೆ, ಆ ಪ್ರಾಡಕ್ಟ್ ನಾಲೆಡ್ಜನ್ನು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಸೇಲ್ ಮಾಡ್ಬೋದು. ಇಂಥದ್ದು ಸೇಲ್ ಮಾಡೋಕ್ಕಾಗೋದಿಲ್ಲ ಅಂತ ಏನು ರಿಸ್ಟ್ರಿಕ್ಷನ್ ಏನಿಲ್ಲ ಅದು. ಸೊ ನಮ್ಮ ಪ್ರಾಡಕ್ಟ್ ಇದೆ, ನಾವು ಆಥರೈಸ್ಡ್ ಡೀಲರ್, ಸೊ ಆ ಆಥರೈಸ್ಡ್ ಸಪ್ಲೈಯರ್, ನಾವು ಸೇಲ್ ಮಾಡ್ತೀವಿ, ನಿಮ್ಮ ಮಾರ್ಕೆಟ್ ಪ್ಲೇಸಲ್ಲಿ ಸೇಲ್ ಮಾಡ್ತೀವಿ. ಸೊ ಅಷ್ಟೇ. ಎಸ್, ಈಗ ಆಥರೈಸ್ಡ್ ಡೀಲರ್ ಅಂತ ಹೇಳಿ ಈಗ ನಾನೇ ಏನಾದ್ರು ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡಬೇಕಾ ಅಥವಾ ಬೇರೆಯವರು ಮಾಡಿರೋದನ್ನ ಇಲ್ಲಿ ತಂದು ಸೇಲ್ ಮಾಡ್ಲಿಕ್ಕೆ ಆಗುತ್ತಾ? ಎಲ್ಲರೂ ಕೂಡ ಮ್ಯಾನುಫ್ಯಾಕ್ಚರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು. ಸೊ ಮ್ಯಾನುಫ್ಯಾಕ್ಚರ್ ಒಬ್ರು ಇರ್ತಾರೆ, ಅದು ಸೆಲ್ಲರ್ 100 ಜನ ಇರ್ತಾರೆ, ಇಲ್ಲ 1000 ಜನ ಇರ್ತಾರೆ. ಕರೆಕ್ಟ್. ಸೊ ಬಟ್ ನಾವು ಅವ್ರ ಹತ್ರ ಜಿನಿಯನ್ನಾಗಿ ನಾವು ತಗೊಳ್ತಾ ಇದ್ದೀವಿ. ಸೊ ಅದಕ್ಕೆ ಅದರೇ ಆದಂತಹ ಇನ್ವಾಯ್ಸನ್ನು ಇಟ್ಕೊಂಡಿರ್ಬೇಕಾಗಿ ಬರುತ್ತೆ. ಸೊ ಅವ್ರ ಕಡೆಯಿಂದ ಒಂದು ಆಥರೈಸೇಷನ್ ಲೆಟ್ರು ತೊಗೊಂಡಿದ್ರೆ ಸೇಫರ್ ಸೈಡ್. ಓಕೆ. ಸೊ ಯಾವತ್ತಾದ್ರೂ ಮುಂದೆ ಒಂದು ದಿವಸ ತೊಂದರೆ ಬಂದರೆ ಅದು ಸೇಫರ್ ಸೈಡ್ ಇದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಬಟ್ ಅಮೆಝಾನ್ ಅವ್ರನ್ನ ಕೇಳಲ್ಲ, ಕೇಳೋದಿಲ್ಲ. ಇನ್ ಕೇಸ್ ಯಾರಾದ್ರೂ ಗ್ರಾಹಕರು ಇದು ನನಗೇನೋ ಇದ್ರ ಬಗ್ಗೆ ಅಷ್ಟು ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಕ್ವಾಲಿಟಿ ಬಗ್ಗೆ ಅಂತ ಕ್ವಶನ್ ಅನ್ನು ರೈಸ್ ಮಾಡಿದಾಗ, ಅಥವಾ ಅಮೆಝಾನ್ ಅಥವಾ ಯಾವುದೇ ಪ್ಲಾಟ್ಫಾರ್ಮ್ ಆಗಲಿ, ಸೊ ಅವಾಗ ಸಮಸ್ಯೆ ಆಗೋದು ಬೇಡ. ಸೊ ಅವಾಗ ಜಸ್ಟ್ ಯಾವುದೇ ಪ್ಲಾಟ್ಫಾರ್ಮ್ ಆದರೆ ಇಮಿಡಿಯೇಟ್ ಕೇಳ್ತಾರೆ, ಇದು ಕಂಪ್ಲೇಂಟ್ ಬಂದಿದೆ, ಕಸ್ಟಮರ್ ಕಂಪ್ಲೇಂಟ್ ಬಂದಿದೆ, ಇದು ಜಸ್ಟಿಫಿಕೇಶನ್ ಕೊಡಿ ಅಂತ ಕೇಳ್ತಾರೆ. ಕರೆಕ್ಟ್. ಸೊ ಅವಾಗ ರೆಡಿ ಮಾಡ್ಕೊಳೋ ಬದಲಿಗೆ, ಸೊ ಮುಂಚೆನೇ ಒಂದು ಆಥರೈಸೇಷನ್ ಲೆಟರ್ ಇದ್ದರೆ, ಅಥವಾ ಈ ಪರ್ಟಿಕ್ಯುಲರ್ ಇನ್ವಾಯ್ಸ್ ಅಂತ ಇದ್ದರೆ, ಸೊ ನೋಡಿ ನಾವು ಇಂಥರ ಕಡೆಯಿಂದ ಆಥರೈಸೇಷನ್ ಲೆಟರ್ ತೊಗೊಂಡಿದ್ದೀವಿ, ಸೊ ಈ ಪ್ರಾಡಕ್ಟ್ ಸಂಬಂಧಪಟ್ಟಂಥ ಒಂದು ಬಿಲ್ ಕಾಪಿ ಇದೆ ಅಂತ ಸಬ್ಮಿಟ್ ಮಾಡಿದರೆ ಸೇಫ್ ಅಂತ ಅಷ್ಟೇ. ಅಂದರೆ ಈಗ ಯಾವುದೇ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರರ್ ಇರ್ತಾರೆ, ಫಾರ್ ಎಕ್ಸಾಂಪಲ್ ಟಾಯ್ಸ್ ಮ್ಯಾನುಫ್ಯಾಕ್ಚರರ್ ಇರ್ಬೋದು, ಅಥವಾ ಸ್ಟೀಲ್ ಐಟಮ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡೋರು ಇರ್ಬೋದು, ಅಥವಾ ಇನ್ಯಾವುದೋ ಕ್ರಾಫ್ಟ್ ಮ್ಯಾನುಫ್ಯಾಕ್ಚರ್ ಮಾಡುವಂಥವ್ರು ಇರ್ಬೋದು. ಸೊ ಅವ್ರ ಹತ್ರ ಹೋಗಿ ನಾವು ಮಾತಾಡಿಕೊಂಡು ನಾವು ಪರ್ಚೇಸ್ ಮಾಡಿ ಇಲ್ಲಿ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್, ಮೀಶೋ ಈ ಥರದ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಸೇಲ್ ಮಾಡ್ಬೋದು ಅಲ್ವಾ? ನಾವು ಮ್ಯಾನುಫ್ಯಾಕ್ಚರೇ ಮಾಡಬೇಕು ಅಂತ ಏನಿಲ್ಲ, ನಂಬರ್ 1 ಅಲ್ವಾ? ಎರಡನೇದು, ಈಗ ಅಮೆಝಾನ್ ನಾವು ಸೇಲ್ ಮಾಡಬೇಕು ಅಂತ ಹೇಳಿ ನಮ್ಮ ಅಕೌಂಟ್ ಇರಬೇಕು. ಸೊ ಅಮೆಝಾನ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ಹೇಳಿ. ಖಂಡಿತವಾಗಿ ನೋಡಿ, ಇಲ್ಲಿ ಅಮೆಝಾನ್ ಅಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಸೊ ಕೆಲವೊಂದು ಮೂಲಭೂತ ಚಿಕ್ಕ ದಾಖಲೆಗಳು ಬೇಕಾಗುತ್ತೆ. ಒಂದು ಅವ್ರದ್ದು ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, ಅವ್ರದ್ದು ಮೊಬೈಲ್ ನಂಬರ್ ಬೇಕಾಗುತ್ತೆ, ಒಂದು ಅವ್ರದ್ದು ಇಮೇಲ್ ID ಬೇಕಾಗುತ್ತೆ, ಒಂದು ಅವ್ರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗುತ್ತೆ, ಡಿಜಿಟಲ್ ಸಿಗ್ನೇಚರ್ ಬೇಕಾಗುತ್ತೆ. ಇಷ್ಟು ಈ 5 ಪ್ರೂಫನ್ನು ಇಟ್ಕೊಂಡ್ರೆ ಅಮೆಝಾನಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಹೇಗೆ ಮಾಡೋದು? ಫಸ್ಟ್ಗೆ ಏನು ಮಾಡ್ಬೇಕು ನಾವು? ನೋಡಿ, ಇಲ್ಲಿ ಆ್ಯಕ್ಚುಲಿ ಗೂಗಲ್ಗೆ ಹೋಗಿ ಅಮೆಝಾನ್ ಸೆಲ್ಲರ್ ಸೆಂಟ್ರಲ್ ಅಕೌಂಟ್ ಕ್ರಿಯೇಷನ್ ಅಂತ ಒಂದು ಟೈಪ್ ಮಾಡಿದರೆ ಸೊ ಓಪನ್ ಆಗುತ್ತೆ, ಅದೊಂದು ವಿಂಡೋ ಓಪನ್ ಆಗುತ್ತೆ. ಸೊ ಅಲ್ಲಿ
ನಾವು ಎಂಟರ್ ಕೊಟ್ಕೊಂಡು ಮುಂದೆ ಹೋಗ್ತಾ ಹೋದರೆ ಓಕೆ ರೈಟ್ ನಾವು ಒಂದು ಸ್ಟೋರ್ ನೇಮ್ ಅಂತ ಒಂದು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಒಂದು ಪ್ರಾಡಕ್ಟ್ ಸೇಲ್ ಮಾಡಬೇಕು ಅಂತಂದರೆ ಯಾವ ನೇಮಲ್ಲಿ ಸೇಲ್ ಮಾಡ್ತಿದ್ವಿ, ಯಾವ ರೀತಿ ತಗೊಳ್ತಾರೆ, ಸೊ ಹಾಗಾಗಿ ಒಂದು ನೇಮ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ನೇಮ್ ನಾವು ಸ್ಟೋರ್ ನೇಮ್ ಕೊಟ್ಟರೆ ಅಲ್ಲಿ ಯಾವ್ದು ಬೇಕಾದ್ರೂ ನಾವು ಸೇಲ್ ಮಾಡ್ಬೋದಲ್ಲ, ಪುಸ್ತಕ ಬೇಕಾದ್ರೂ ಸೇಲ್ ಮಾಡ್ಬೋದು ಅಥವಾ ಇನ್ಯಾವುದೋ ಐಟಮ್ಸ್ ಅನ್ನು ಮಾಡ್ಬೋದು. ಖಂಡಿತ ಏನು ಬೇಕು ಸೇಲ್ ಮಾಡೋದು. ಆದರೆ ಒಂದು ಏನಂತಂದರೆ ಪುಸ್ತಕಗಳಿಗೆ ಮಾತ್ರ GST ಇಲ್ಲ. ಪುಸ್ತಕಗಳನ್ನು ಹೊರತುಪಡಿಸಿ ಏನೇ ಸೇಲ್ ಮಾಡ್ತೀನಿ ಅಂತಂದ್ರೂ GST ಮ್ಯಾಂಡಟರಿ ಇದೆ, ಅದನ್ನ ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಸೊ ಈ 5 ಡಾಕ್ಯುಮೆಂಟ್ ಜೊತೆಗೆ GST ಒಂದು ಬೇಕಾಗಿರುತ್ತೆ, 6 ಡಾಕ್ಯುಮೆಂಟ್ ಬೇಕಾಗುತ್ತೆ. ಎಸ್, ನೀವು ಹೇಳಿದಂಗೆ ಅಮೆಝಾನ್ಗೆ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡಾಯ್ತು. ನೆಕ್ಸ್ಟ್ ನಾನು ಅಲ್ಲಿ ಕ್ರಿಯೇಟ್ ಮಾಡಬೇಕು, ಸ್ಟೋರ್ ನೇಮ್ ಕೊಟ್ಟಾಯ್ತು. ಆಮೇಲೆ ಸ್ಟೋರ್ ನೇಮ್ ಕೊಟ್ಟಿದ ತಕ್ಷಣ ಸೊ ಜಸ್ಟ್ ನೆಕ್ಸ್ಟ್ ಅಡ್ರೆಸ್ಸನ್ನು ಕೇಳುತ್ತೆ, ನೀವು ಎಲ್ಲಿಂದ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಪಿನ್ ಕೋಡ್ ಕೊಟ್ಟಿದ ತಕ್ಷಣ ಲೊಕೇಶನನ್ನು ತಗೊಳುತ್ತೆ, ಲೊಕೇಶನ್ ಸೇವ್ ಮಾಡ್ಕೋಬೇಕಾಗುತ್ತೆ, ಯಾಕೆಂದರೆ ಪಿಕ್ ಮಾಡ್ಕೋಬೇಕಲ್ವಾ. ಹೌದು. ಸೊ ಲೊಕೇಶನ್ ತಗೊಳುತ್ತೆ, ಅಕ್ಸೆಪ್ಟ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಮೊಬೈಲ್ ನಂಬರ್, ಇಮೇಲ್ ID, ಸೊ ದೆನ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸು, GST. ಓಕೆ. ಸೊ ಈ ಡೀಟೇಲ್ಸನ್ನು ಅಪ್ಲೋಡ್ ಮಾಡಬೇಕು. ಪ್ಲಸ್ ವೆರಿಫಿಕೇಶನ್ ಲಾಸ್ಟಲ್ಲಿ ನಮ್ಮದೊಂದು ಯಾರ್ದು ಅಕೌಂಟ್ ಇರುತ್ತೆ ಅವ್ರದ್ದೊಂದು ಡೀಟೇಲ್ ಸಿಗ್ನೇಚರ್ ಕೇಳುತ್ತೆ, ಅದೊಂದು ಚಿಕ್ಕದಾಗಿ ಮಾಡ್ಕೊಂಡು ಸಾಫ್ಟ್ ಕಾಪಿ ಇಟ್ಕೊಂಡಿರ್ಬೇಕಾಗಿರುತ್ತೆ. ಏನು ಜಸ್ಟ್ 1.5 MB ಏನೋ ಬೇಕಾಗಿರುತ್ತೆ ಅಷ್ಟೇ, ಅದಕ್ಕಿಂತ ಹೆಚ್ಚು ಇದ್ರೆ ತಗೊಳೋದಿಲ್ಲ ಮತ್ತೆ. ಓಕೆ. ಹಾಂ. ಸೊ ಒಂದು ಚಿಕ್ಕದಾಗಿ ಮಾಡಿ ಇಟ್ಕೊಂಡಿದ್ರೆ ಓಕೆ ರೈಟ್. ಇಷ್ಟೆಲ್ಲ ಡಾಕ್ಯುಮೆಂಟೇಷನ್ಸನ್ನು ಅಪ್ಲೋಡ್ ಮಾಡಿದರೆ 24 ಗಂಟೆ ಮಿನಿಮಮ್ ವೆರಿಫಿಕೇಷನ್ಗೆ ಅಮೆಝಾನ್ ಅವರು 24ರಿಂದ 72 ಅವರ್ಸ್ವರೆಗೂ ಟೈಮ್ ತಗೊಳುತ್ತೆ. ಆಲ್ಮೋಸ್ಟ್ ಆಲ್ 24 ಗಂಟೆ ಒಳಗಡೆ ಆಗೋಗ್ಬಿಡುತ್ತೆ. ಸಮ್ ಟೈಮ್ ಗೊತ್ತಿಲ್ಲ, ಜಾಸ್ತಿ ಆದರೂ ಆಗ್ಬೋದು. ಈಗ ನೀವು ಹೇಳಿದಂಗೆ ವೀಕೆಂಡ್ಸ್ ಅಂತ ಹೋದಾಗ ಆಗ್ಬೋದು, ಗೊತ್ತಿಲ್ಲ. ಸೊ ಮಿನಿಮಮ್ ಅಂದ್ರೆ 24 ಅವರ್ಸ್ ವೆಯ್ಟ್ ಮಾಡಬೇಕಾಗಿ ಬರುತ್ತೆ. ಕೆಲವೊಂದ್ಸಲ 12 ಅವರ್ಸು 6 ಅವರ್ಸಲ್ಲೇ ಆಗೋ ಚಾನ್ಸಸ್ ಇರುತ್ತೆ, ಬಟ್ ಅದನ್ನ ಹೋಗಿ ಇಟ್ಕೊಳೋದು ಬೇಡ. ಆಕ್ಚುಲಿ 24 ಗಂಟೆ ಅಂತ ಇಟ್ಕೊಂಡ್ರೆ ಆಯ್ತು. 24 ಗಂಟೆಲಿ ಅಂತೂ ಗ್ಯಾರಂಟಿ ಆಗುತ್ತೆ, ಕರೆಕ್ಟ್ ಆಗಿ ಡೀಟೇಲ್ಸ್ ಕೊಟ್ಟಿದ್ರೆ. ಎಸ್, ಈಗ ನೀವು ಹೇಳಿದಂಗೆ ವೆರಿಫಿಕೇಶನ್ ಆಯಿತು. ಎಸ್ ಸರ್, ಈಗ ವೆರಿಫಿಕೇಶನ್ ಆದ ನಂತರದ ಪ್ರೊಸೀಜರ್ ಏನು, ನಾವೇನು ಮಾಡಬೇಕು ಅಂತ? ವೆರಿಫಿಕೇಶನ್ ಆಗಿದ ತಕ್ಷಣ ನಮಗೆ ಒಂದು ಮೈನ್ ವಿಂಡೋ ಓಪನ್ ಆಗುತ್ತೆ. ಸೊ ನಿಮ್ಮ ಸ್ಟೋರ್ ನೇಮ್, ಸೊ ಪ್ಲಸ್ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಆ ವಿಂಡೋ ಓಪನ್ ಆಗುತ್ತೆ. ಸೊ ಆ ವಿಂಡೋ ಓಪನ್ ಆದಾಗ ನಿಮ್ಮ ಕಂಪ್ಯೂಟರ್ನ ಎಡಭಾಗದಲ್ಲಿ 3 ಡಾಟ್ ಅಂತ ಇರುತ್ತೆ. ಆ ಡಾಟ್ ಅನ್ನು ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ತೋರಿಸ್ತಾ ಬರುತ್ತೆ. ಏನೇನು ಆಪ್ಷನ್ಸ್ ಇದೆ ನಿಮ್ಗೆ. ಈಗ ಅಂದ್ರೆ ಈಗ ಅಕೌಂಟ್ ವೆರಿಫಿಕೇಶನ್ ಆದಮೇಲೆ ನಮ್ಮ ಪ್ರಾಡಕ್ಟ್ ಅನ್ನು ಲಿಸ್ಟ್ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ನಮ್ಗೆ ಗೊತ್ತಿದೆ ಅಂತಂದ್ರೆ ಇಮಿಡಿಯೇಟ್ ಕ್ರಿಯೇಟ್ ಮಾಡಿ ಅಷ್ಟೇ. ಸೊ ನೀವು ಏನು ಪ್ರಾಡಕ್ಟ್ ಅನ್ನು ಸೇಲ್ ಮಾಡ್ತಿದ್ರೆ ಫಸ್ಟ್ ಅದನ್ನು ತಿಳ್ಕೊಳ್ಳಿ. ಸೊ ಆ ಪ್ರಾಡಕ್ಟ್ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಜ್ಞಾನ ಇರಬೇಕಾಗಿ ಬರುತ್ತೆ. ಓಕೆ. ಸೊ ಆ ಜ್ಞಾನ ತಗೊಂಡು ಸೊ ನೀವು ಇಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ನಾವು ಈ ಪ್ರಾಡಕ್ಟನ್ನು ಲಿಸ್ಟ್ ಮಾಡ್ಕೊತಿದ್ದೀವಿ ಅಂತ ಹ್ಯಾಡ್ ಪ್ರಾಡಕ್ಟ್ ಅಂತ ಒಂದು ಆಪ್ಷನ್ಸ್ ತೋರಿಸಿ. ಎಲ್ಲಿ ಬರುತ್ತೆ ಅದು? ಆ 3 ಡಾಟನ್ನು ಕ್ಲಿಕ್ ಮಾಡಿದರೆ ಆ ಪೇಜಲ್ಲಿ ಸೊ ಆಡ್ ಪ್ರಾಡಕ್ಟ್ ಅಂತ ಒಂದು ಆಪ್ಷನ್ಸ್ ತೋರಿಸ್ತದೆ. ಅದನ್ನು ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಸರ್ಚ್ ಮಾಡ್ಬೋದು ನೀವು. ಫಾರ್ ಎಕ್ಸಾಂಪಲ್ ಈ ಮೊಬೈಲ್ ನೀವು ಮಾಡ್ತಿದ್ದೀರಾ ಅಂತಂದರೆ ಸೊ ಇದಕ್ಕೆ ಯಾವುದೋ ಒಂದು ಬ್ರ್ಯಾಂಡ್ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ಬ್ರ್ಯಾಂಡ್ ಕೈಯಲ್ಲಿ ಇಟ್ಕೊಳ್ಳಿ, ಇದೊಂದು ಬ್ರ್ಯಾಂಡ್. ಸೊ ಆ ಬ್ರ್ಯಾಂಡ್ ನೇಮ್ ಹಾಕ್ಬಿಟ್ಟು ನೀವು ಸೆಲೆಕ್ಟ್ ಮಾಡಿದರೆ ಕರೆಕ್ಟಾಗಿದ್ದರೆ ಮಾತ್ರ ನೋಡ್ಕೊಳ್ಳಿ. ತುಂಬ ಎಚ್ಚರಿಕೆಯಿಂದ ಕ್ರಿಯೇಟ್ ಮಾಡಬೇಕಾಗುತ್ತೆ ಕ್ಯಾಟ್ಲಾಗನ್ನು. ಇಲ್ಲ ಅಂತಂದರೆ ಮುಂದೆ ಒಂದು ದಿವಸ ಆ ಸಮಸ್ಯೆಗೆ ಸಿಗಾಕೋಬೇಕಾಗಿ ಬರುತ್ತೆ. ಎಚ್ಚರಿಕೆ ಇರಲಿ. ಪರ್ಟಿಕ್ಯುಲರ್ ಬ್ರ್ಯಾಂಡ್ ಕರೆಕ್ಟಾಗಿ ಅಲ್ಲಿ ಎಂಟ್ರಿ ಮಾಡಿದರೆ ಮುಂಚೆನೇ ಅಮೆಝಾನಲ್ಲಿ ಅದು ಲೀಸ್ಟಿಂಗಲ್ಲಿ ಇದ್ದರೆ ಅದನ್ನೇ ಕಾಪಿ ಮಾಡ್ಕೋಬೋದು. ಇಲ್ಲ ಅದು ಇನ್ ಕೇಸ್ ಹೊಸ ಬ್ರ್ಯಾಂಡ್ ಅಂತ ಅಂದರೆ ನೀವು ಅದರ ಕಂಪ್ಲೀಟ್ ಡೀಟೇಲನ್ನು ಮ್ಯಾನುಫ್ಯಾಕ್ಚರರ್ ಹತ್ರ ತಗೊಂಡು ನೀವು ಕ್ರಿಯೇಟ್ ಮಾಡಬೇಕಾಗಿ ಬರುತ್ತೆ. ಸೊ ಈ ಪ್ರಾಡಕ್ಟ್ ಇಂಥದ್ದು, ಸೊ ಈ ಬ್ರ್ಯಾಂಡು ಇದರಲ್ಲಿ ಇಷ್ಟು ಫಾರ್ ಮೊಬೈಲ್ ಹೇಳ್ತೀನಿ, ವೆಯ್ಟ್ ಇಷ್ಟಿದೆ, ಲೆಂತು, ವಿಡ್ತು, ಈ ಮೊಬೈಲ್ ಕೆಪಾಸಿಟಿ ಇಷ್ಟಿದೆ, ಸೊ ಈ ಬ್ಯಾಟ್ರಿ ಈ ಥರ. ಸೊ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಅನ್ನು ಹಾಕಿ ಅದು ಒನ್ ಟೈಮ್ ಅಲ್ವಾ? ಒನ್ ಟೈಮ್. ಫಾರ್ ಎಕ್ಸಾಂಪಲ್ ಇದನ್ನು ನಾನು ನೆಕ್ಸ್ಟ್ ಸೇಲ್ ಮಾಡ್ತೀನಿ ಅಂತ ಹೇಳಿ ಬಂದರೆ ಇದನ್ನು ಒಂದು ಸರ್ತಿಗೆ ನಾನು ಎಲ್ಲ ಕೊಡಬೇಕು. ಈಗ ನಾವು ಅಮೆಝಾನಲ್ಲಿ ಏನಾದ್ರು ಬುಕ್ ಮಾಡ್ತೀವಿ ಅಥವಾ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡ್ತೀವಿ ಅಂತ ಹೇಳಿದಾಗ ಏನೇನು ಡೀಟೇಲ್ಸ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಆ ಡೀಟೇಲ್ಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಕರೆಕ್ಟ್. ಸೊ ಅಪ್ಲೋಡ್ ಮಾಡಿದ್ಮೇಲೆ ಸೊ 15 ನಿಮಿಷ ಅಥವಾ 30 ನಿಮಿಷ ತಗೊಳ್ಳೋದೆ ಅದು ಅಪ್ರೂವ್ ಆಗಿ ನಿಮ್ಮ ಕ್ಯಾಟ್ಲಾಗಿಗೆ ಸೇರ್ಕೊಳ್ಳೋಕೆ. ಓಕೆ. ಸೊ ಕ್ಯಾಟ್ಲಾಗ್ 30 ನಿಮಿಷ ಆಗುತ್ತೆ. ಅದಾದ ನಂತರ ಒಂದು 10-15 ನಿಮಿಷ ತಗೊಳುತ್ತೆ ಅದು ಸೇಲ್ಗೆ ರಿವ್ಯೂ ತೋರಿಸ್ಲಿಕ್ಕೆ. ಓಕೆ. ಅಂದರೆ ಇದು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್.
ಇದೆಲ್ಲ ಅಪ್ರೂವ್ ಆಗಲಿಕ್ಕೆ 30 ನಿಮಿಷ ಮಿನಿಮಮ್ ಬೇಕಾಗುತ್ತೆ. ಒಂದು ಪ್ರಾಡಕ್ಟ್ ಅಪ್ರೂವ್ ಆಗಲಿಕ್ಕೆ ಹೊಸ ಪ್ರಾಡಕ್ಟ್ ಓಕೆ. ಈಗ ಒಂದ್ಸರ್ತಿ ಮಾಡಿದಾಗ 30 ನಿಮಿಷ ತಗೊಳುತ್ತೆ. ಈಗ ನಾಳೆ ನಾನು ಮತ್ತೆ ಅದನ್ನ ಹಾಕ್ತೀನಿ ಅಂತ ಹೇಳಿದಾಗ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಒಂದು 2-3 ನಿಮಿಷ, ಮ್ಯಾಕ್ಸಿಮಮ್ 5 ನಿಮಿಷ ಒಳಗಡೆ ಓಕೆ ಲೈವ್ಗೆ ಬಂದ್ಬಿಡುತ್ತೆ, ತೊಂದರೆ ಇಲ್ಲ. ಬಟ್ ಈಗ ನಾನು ಕೇಳಿದೆ, ಈಗ ಒಂದು ಪ್ರಾಡಕ್ಟ್ ನೀವು ಹೇಳಿದ್ರಿ, ಎಕ್ಸಾಂಪಲ್ ಒಂದು ಮೊಬೈಲನ್ನು ತೋರಿಸಿ ಹೇಳಿದ್ರಿ, ಯಾವುದೇ ಪ್ರಾಡಕ್ಟ್ ಮಾಡೋದಿದ್ರು ಕೂಡ ಹಾಗೆ ಮಾಡೋದು ಅಲ್ವಾ? ಮ್ಯಾನುಫ್ಯಾಕ್ಚರ್ ಕಡೆಯಿಂದ ನಾವೆಲ್ಲ ಡೀಟೇಲ್ಸನ್ನು ತಗೊಂಡಿರಬೇಕು, ಫಾರ್ ಸೇಫ್ಟಿ ಪರ್ಪಸ್ ಎಲ್ಲ ಡಾಕ್ಯುಮೆಂಟೇಶನ್ಸ್ ಇರುತ್ತೆ, ಒಳ್ಳೇದು, ಸೇಫರ್ ಸೈಡ್. ನಾಳೆ ದಿನ ಏನಾದ್ರು ಲೀಗಲ್ ಆಸ್ಪೆಕ್ಟ್ಸ್ ಬಂದರೆ ಬೇಕಾಗತ್ತೆ ಅಂತ. ಎಸ್, ಒಂದು ಪ್ರಾಡಕ್ಟ್ನ ಫಾರ್ ಎಕ್ಸಾಂಪಲ್ ನೀವು ಹೇಳಿದಂಗೆ ಮೊಬೈಲಾ ಅಥವಾ ಯಾವುದೊಂದು ಟಾಯ್ಸಾ, ನಾನು ಅದನ್ನು ಎಲ್ಲ ಮಾಡಿ ಲಿಸ್ಟಿಂಗ್ ಮಾಡಿದೆ. ಸೊ ಈ ಲಿಸ್ಟಿಂಗ್ ಮಾಡಿದ ನಂತರ ನೆಕ್ಸ್ಟ್ ಏನು ಪ್ರೊಸೀಜರ್ ಇರುತ್ತೆ ಅಲ್ಲಿ? ನೆಕ್ಸ್ಟ್ ಏನು ಪ್ರೊಸೀಜರ್ ಇರೋದಿಲ್ಲ. ಸೊ ನೆಕ್ಸ್ಟ್ ಆ ಪ್ರಾಡಕ್ಟನ್ನು ನೀವು ಕ್ಲಿಕ್ ಮಾಡಿದರೆ ಅಮೆಝಾನ್ನಲ್ಲಿ ಸೇಲ್ ವಿಂಡೋನಲ್ಲಿ ತೋರಿಸ್ತಾ ಬರುತ್ತೆ ಎಷ್ಟು ಜನ ಈ ಪ್ರಾಡಕ್ಟ್ ಕಾಂಪಿಟೇಟರ್ಸ್ ಇದ್ದಾರೆ. ಹೌದು. ಸೊ ಇಲ್ಲಿ ಈಗ ನಾವೇ ಮ್ಯಾನುಫ್ಯಾಕ್ಚರರ್ ಆದ್ರೆ ನಾವೇ ಕಾಂಪಿಟೇಟರ್ಸ್, ಯಾರು ಇರಲ್ಲ, ಬೇರೆ ಯಾರು ಇರೋದಿಲ್ಲ. ಬೇರೆ ಕೊಟ್ಟಿದ್ರೆ ಅಲ್ಲಿ ಕಾಂಪಿಟೇಟರ್ಸ್ ಇರ್ತಾರೆ. ಮ್ಯಾನುಫ್ಯಾಕ್ಚರರ್ಗೆ ಕಾಂಪಿಟೇಟರ್ಸ್ ತುಂಬಾ ಜನ ಇರ್ತಾರೆ ಇವತ್ತು. ಸೊ ಮ್ಯಾನುಫ್ಯಾಕ್ಚರರ್ ಹತ್ರ ಫಾರ್ ಎಕ್ಸಾಂಪಲ್ ಈ ಮೊಬೈಲ್ ಅನ್ನ 10,000 ರೂಪಾಯಿಗೆ ತಗೊಂಡ್ರೆ ಮ್ಯಾನುಫ್ಯಾಕ್ಚರರ್ ಕೊಟ್ಟಿರ್ತಾನೆ 9,000 ರೂಪಾಯಿ ಕೊಟ್ಟಿರ್ತಾನೆ. ಸೊ ಸೆಲ್ಲರ್ ಬಂದ್ಬಿಟ್ಟು 8,900 ರೂಪಾಯಿಗೆ ಸೇಲ್ ಮಾಡ್ತಾ ಇರ್ತಾನೆ. ಗೊತ್ತಿಲ್ಲ ಅದು ಹೆಂಗ್ ಸೇಲ್ ಮಾಡ್ತಾ ಇರ್ತಾನೆ. ಸೊ ಅದ್ ಬೇಡ, ಅದು ಆಕ್ಚುಲಿ ನೆಗೆಟಿವ್ ಥಾಟ್, ಅದು ಬೇಡ ಅದು ಆಕ್ಚುಲಿ. ಸೊ ಜಸ್ಟ್ ಇದನ್ನ 10,000 ರೂಪಾಯಿ ಮೊಬೈಲ್ ಅನ್ನ ಮ್ಯಾನುಫ್ಯಾಕ್ಚರರ್ ಬಂದು 10,000 ರೂಪಾಯಿಗೆ ಸೇಲ್ ಮಾಡ್ತಾ ಇರ್ತಾನೆ. ಅದೇ ಸೆಲ್ಲರ್ ಬಂದು 9,000 ರೂಪಾಯಿಗೆ ತಗೊಂಡು 9,200 ರೂಪಾಯಿಗೆ ಸೇಲ್ ಮಾಡ್ತಾನೆ. ಸೊ ಬಟ್ ಈಗ ಮ್ಯಾನುಫ್ಯಾಕ್ಚರರ್ ಸೆಲ್ಲರ್ಗೆ ಕೊಡುವಂತ ಸಂದರ್ಭದಲ್ಲಿ ಡಿಸ್ಕೌಂಟ್ ಅಲ್ಲಿ ಕೊಟ್ಟಿರ್ತಾನೆ. ಬಟ್ ಮ್ಯಾನುಫ್ಯಾಕ್ಚರರ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಸೇಲ್ ಮಾಡಿದಾಗ ಸೆಲ್ಲರ್ಗೆ ಕೊಟ್ಟಂತ ಡಿಸ್ಕೌಂಟ್ ಅಲ್ಲಿ ಸೇಲ್ ಮಾಡೋದಿಲ್ಲ. ಅವನು MRP ಏನಿರುತ್ತೆ 10,000ಕ್ಕೆ ಸೇಲ್ ಮಾಡ್ತಾನೆ. ಯಾಕಂದ್ರೆ ಡೈರೆಕ್ಟ್ ಆಗಿ ಬಂದ್ರೆ ನನಗೆ ಫುಲ್ ಅಮೌಂಟ್ ಬರಲಿ, ಸೆಲ್ಲರ್ ಮಾಡ್ಕೊಂತ ಇದ್ರೆ ಮಾಡ್ಕೊಳ್ಳಿ, ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರೆ. ಸೊ ಕೆಲವೊಬ್ರು ಆಗ ಕಾಂಪಿಟೇಷನ್ ಬರುತ್ತೆ. ಸೊ ಇದರ ಹೊರತಾಗಿ ಕಾಂಪಿಟೇಷನ್ ಆಗಿ ಇದೇ ಪ್ರಾಡಕ್ಟ್ಗೆ 16 ಜನ ಕಾಂಪಿಟೇಟರ್ಸ್ ಬರ್ತಾರೆ, ಸೆಲ್ಲರ್ಸ್ ಬರ್ತಾರೆ. ಸೇಮ್ ಮ್ಯಾನುಫ್ಯಾಕ್ಚರರ್ ಇಂದ 16 ಜನ ತಗೊಂಡಿರ್ತಾರೆ ನಮ್ಮ ತರನೇ. ಎಕ್ಸಾಕ್ಟ್ಲಿ. ಈಗ ಅವರು ಫಾರ್ ಎಕ್ಸಾಂಪಲ್ ನೀವು ಆಗ್ಲೇ ಹೇಳಿದಂಗೆ 10,000 ರೂಪಾಯಿಗೆ ಮೊಬೈಲ್ ಅನ್ನು 9,000 ರೂಪಾಯಿಗೆ ಕೊಟ್ಟಿರ್ತಾರೆ. ಸೊ ಎಲ್ರಿಗೂ ಈಗ ನಾನು 100 ಪರ್ಚೇಸ್ ಮಾಡಿ ನನಗೆ 9,000 ಕೊಟ್ಟಿರ್ತಾರೆ, ನೀವು 100 ಪರ್ಚೇಸ್ ಮಾಡಿ ನಿಮಗೆ 9,000 ಕೊಟ್ಟಿರ್ತಾರೆ. ಈಗ ನಾನು ಲಿಸ್ಟ್ ಮಾಡುವಾಗ ಪ್ರೈಸಿಂಗ್ ಹಾಕುವಾಗ ಹೇಗೆ ಹಾಕಬೇಕು, ನನಗೆ ನಿಮಗೂ ಕಾಂಪಿಟೇಷನ್ ಬರುತ್ತೆ. ಎಸ್, ಅಲ್ಲೇ ಬರ್ತಕ್ಕಂಥದ್ದು ಏನೋ ಮಾರ್ಕೆಟ್ ರಿಯಾಲಿಟಿ ವರ್ಕ್ ಅಂತ ನೋಡಿ. ಈಗ ಆ್ಯಕ್ಚುಲಿ ನನಗೆ ಅಲ್ಲಿ ನನ್ನ ಪ್ರಾಫಿಟನ್ನು ನೋಡಬೇಕಾಗಿ ಬರುತ್ತೆ. ಸೊ ನಾನು 9,000 ರೂಪಾಯಿಗೆ ನಾನು ತೊಗೊಂಡಿದ್ದೀನಿ. ಸೊ ನಾವು ಕ್ರಿಯೇಟ್ ಮಾಡಿದ ತಕ್ಷಣವೇ ಅಮೆಝಾನ್ ಅಥವಾ ಯಾವುದೇ ಪ್ಲಾಟ್ಫಾರ್ಮ್ ಅದನ್ನು ಅಲ್ಲಿ ಪ್ಲಾಟ್ಫಾರ್ಮ್ ಚಾರ್ಜಸ್ ಅಂತ ಇಮ್ಮಿಡಿಯೇಟಾಗಿ ಆ ವಿಂಡೋದಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಷ್ಟು ಚಾರ್ಜಸ್ ಪ್ಲಾಟ್ಫಾರ್ಮ್ ಚಾರ್ಜಸ್ ಹೋಗುತ್ತೆ ಅಂತ. ಓಕೆ, ಅಮೆಝಾನ್ಗೆ ಮ್ಯಾಂಡೇಟರಿ ಅದು ಕಟ್ಟಲೇಬೇಕು. ಸೊ ನಮ್ಮ ಪೇಮೆಂಟ್ ಬರಬೇಕಾದ್ರೆ ಸೊ ಅಲ್ಲಿ ಡೈರೆಕ್ಟ್ ಆಗಿಬಿಟ್ಟೇ ಬರೋದಿಲ್ಲ. ಸರ್ ಅದೀಗ ಪ್ಲಾಟ್ಫಾರ್ಮ್ ಚಾರ್ಜಸ್ ಅಂತ ಹೇಳಿದ್ರೆ ಏನು, ಆಮೇಲೆ ಪ್ಲಾಟ್ಫಾರ್ಮ್ ಚಾರ್ಜಸ್ ಪ್ರಾಡಕ್ಟಿಂದ ಪ್ರಾಡಕ್ಟಿಗೆ ಚೇಂಜ್ ಆಗುತ್ತಾ ಅಥವಾ ಒಂದೇ ಥರ ಇರುತ್ತಾ? ಇಲ್ಲ, ಪ್ರಾಡಕ್ಟ್ ಟು ಪ್ರಾಡಕ್ಟ್ ಚೇಂಜ್ ಆಗ್ತಾ ಬರುತ್ತೆ, ಪ್ರೈಸ್ ವೈಸ್ ಚೇಂಜ್ ಆಗ್ತಾ ಬರುತ್ತೆ. ಈಗ ನೋಡಿ 100 ರೂಪಾಯಿಗೆ ಒಂದು ಫಾರ್ ಎಕ್ಸಾಂಪಲ್ 100 ರೂಪಾಯಿ ಪ್ರಾಡಕ್ಟ್ 10 ರೂಪಾಯಿ ಪ್ಲಾಟ್ಫಾರ್ಮ್ ಚಾರ್ಜಸ್ ಇದ್ರೆ, ಈಗ 1,000 ರೂಪಾಯಿ ಪ್ರಾಡಕ್ಟ್ಗೆ 150 ರೂಪಾಯಿ ಆಗ್ಬೋದು, 200 ರೂಪಾಯಿ ಆಗ್ಬೋದು, ಡಿಪೆಂಡ್ಸ್ ಅಪಾನ್. ಅದು ಅಮೆಝಾನ್ ಅವರು ಫಿಕ್ಸ್ ಮಾಡ್ತಾರೆ ಅಥವಾ ಫ್ಲಿಪ್ಕಾರ್ಟ್ ನವರು ಫಿಕ್ಸ್ ಮಾಡ್ತಾರೆ. ವಾಟ್ ಎವರ್ ಇಟ್ ಈಸ್, ಯಾವುದೇ ಪ್ಲಾಟ್ಫಾರ್ಮ್ ಆದ್ರೂ ಅವ್ರದೇ ಆದಂಥ ಒಂದು ಕೆಲವೊಂದು ಫಾರ್ಮಾಲಿಟೀಸ್ ಇಂದ ಅವರು ಪ್ಲಾಟ್ಫಾರ್ಮ್ ಚಾರ್ಜಸ್ ಅನ್ನ ಫಿಕ್ಸ್ ಮಾಡ್ತಾರೆ. ಅದು ಮ್ಯಾಂಡರಿ ತಗೊಳ್ತಾರೆ. ಅದಾದ್ಮೇಲೆ ಕೆಲವೊಂದು ಚಾರ್ಜಸ್ ಅಂತ ಬರುತ್ತೆ, ಶಿಪ್ಪಿಂಗ್ ಚಾರ್ಜಸ್ ಅಂತ ಇರುತ್ತೆ. ಸೊ ನಾವೆಲ್ಲ ನೋಡ್ಬೇಕಾಗ್ತಕ್ಕಂಥದ್ದು, ಕ್ರಿಯೇಟ್ ಮಾಡಿದ ತಕ್ಷಣ ನಾವು 900 ರೂಪಾಯಿಗೆ ಸೇಲ್ ಮಾಡ್ತೀವಿ ಅಥವಾ 10,000 ರೂಪಾಯಿ ಪ್ರಾಡಕ್ಟ್ ನಾವು 9,200 ರೂಪಾಯಿಗೆ ಸೇಲ್ ಮಾಡ್ತಿದ್ವಿ ಅಂತಂದ್ರೆ 9,200 ರೂಪಾಯಿ ನಮಗೆ ಬರೋದಿಲ್ಲ ಪೇಮೆಂಟ್. ಸೊ ಅದರಲ್ಲಿ ಪ್ಲಾಟ್ಫಾರ್ಮ್ ಚಾರ್ಜಸ್ ಅಂತ ಹೋಗುತ್ತೆ, ಶಿಪ್ಪಿಂಗ್ ಚಾರ್ಜಸ್ ಅಂತ ಹೋಗುತ್ತೆ, ಟ್ಯಾಕ್ಸ್ ಡಿಡಕ್ಟ್ ಆಗುತ್ತೆ. ಸೊ ಇಷ್ಟೆಲ್ಲ ಡಿಡಕ್ಟ್ ಆದ ಮೇಲೆ ಮಿಕ್ಕಂತ ಏನು ಅಮೌಂಟ್ ಕ್ಯಾಲ್ಕುಲೇಟ್ ಆಗುತ್ತೆ ಅಷ್ಟು ಮಾತ್ರ ನಮ್ಮ ಅಕೌಂಟಿಗೆ ಬರುತ್ತೆ. ಎಸ್, ಈಗ ಫಾರ್ ಎಕ್ಸಾಂಪಲ್ 10,000ದ ಮೊಬೈಲ್ನ ಎಕ್ಸಾಂಪಲ್ ನಾವು ತಗೊಂಡ್ವಿ. ಸೊ ಮೊಬೈಲ್ಗೆ ನಿಮಗೆ ನಾವು 9,000 ರೂಪಾಯಿಗೆ ಮ್ಯಾನುಫ್ಯಾಕ್ಚರಿಂದ ತಗೊಂಡಿದ್ದೀನಿ. ನೀವು ಹೇಳಿದಂಗೆ ಪ್ಲಾಟ್ಫಾರ್ಮ್ ಚಾರ್ಜಸ್ ಅಂತ ಹೇಳಿ ಒಂದು 100 ರೂಪಾಯಿ ಇಟ್ಕೊಳ್ಳೋಣ, ಮತ್ತೆ ಬಾಕಿ ಉಳಿದಂಥ ಫೀಸ್ ಅದು ಇದು ಅಂತೆಲ್ಲ ಸೇರಿ ಒಂದು 400 ರೂಪಾಯಿ ಇಟ್ಕೊಳ್ಳೋಣ. ಸೊ ಅಲ್ಲಿಗೆ 500 ರೂಪಾಯಿ ನಾವು ಎತ್ತಿಡ್ಲೇಬೇಕು. ಸೊ ಈಗ ನನಗೆ 9,500 ರೂಪಾಯಿಗೆ ಮೊಬೈಲ್ ಬಂದಂಗೆ ಆಯಿತು. ಈಗ ನಾನು ಅದನ್ನು ಹಾಕಬೇಕಿದ್ರೆ ಯಾವ ಪ್ರೈಸಿಗೆ ಅದೇ ನೋಡಿ, ಈಗ 9,500 ರೂಪಾಯಿ ನಿಮ್ಗೆ ಅಲ್ಲಿ ಬೇಸ್ ಕಾಸ್ಟ್ ಬಿತ್ತು. ಅದ್ರ ಮೇಲೆ ಏನು ಮಾಡ್ತೀರಾ ನಿಮ್ಮ ಪ್ರಾಫಿಟ್ ನೋಡ್ಕೋಬೇಕು. ಎಸ್, ಇಲ್ಲೊಂದು ನನಗೆ ಒಂದು ಕ್ಯೂರಿಯಾಸಿಟಿ ಕ್ವಶನ್ ಇದೆ, ಯಾರಿಗಾದ್ರು ಬರ್ಬೋದು ಈ ಕ್ವಶನ್. ಎಸ್, 9,500 ಅದು ನನಗೂ ಅಷ್ಟೇ ಬೀಳುತ್ತೆ, ನಿಮಗೂ ಅಷ್ಟೇ ಬೀಳುತ್ತೆ, ಇನ್ನೊಬ್ಬರಿಗೂ ಅಷ್ಟೇ ಬೀಳುತ್ತೆ. ಒಂದು ಎಕ್ಸಾಂಪಲ್ ಇದು. ಈಗ ನೀವು ಎಷ್ಟಕ್ಕೆ ಅಲ್ಲಿ ಹಾಕ್ತೀರಾ, ಅವ್ರು ಎಷ್ಟಕ್ಕೆ ಹಾಕ್ತಾರೆ, ಅದನ್ನು ನೋಡ್ಕೊಂಡು ನಾನು ಹಾಕೋದು ಬೆಸ್ಟಾ, ಇಲ್ಲ ನನಗೆ 100 ರೂಪಾಯಿ ಬಂದರೆ ಸಾಕು ನಾನು 9,600 ರೂಪಾಯಿಗೆ ಹಾಕ್ತೀನಿ ಅಂತೇಳಿ ಹಾಕೋದು ಬೆಸ್ಟ್? ನೋಡಿ, ಇಲ್ಲಿ ಅದೇ ವ್ಯಾಪಾರದಲ್ಲಿರ್ತಕ್ಕಂಥ ಟ್ರಿಕ್ಸ್. ಬೇರೆ ಯಾರು ಎಷ್ಟು ಲಾಭ ಮಾಡ್ತಾರೋ ಗೊತ್ತಿಲ್ಲ, ನನಗೆ ಲಾಭಾಂಶ ಎಲ್ಲ ಖರ್ಚುಗಳನ್ನು ಕಳೆದು ನನಗಿಷ್ಟು ಬರಬೇಕು. ಪರ್ ಪ್ರಾಡಕ್ಟ್ ಮೇಲೆ 100 ರೂಪಾಯಿ ಬರಬೇಕು ಅಥವಾ 150 ರೂಪಾಯಿ ಬರಬೇಕು ಅಥವಾ
₹50 ಬರಬೇಕು, ವಾಟ್ ಎವರ್ ಇಟ್ ಇಸ್. ನಮ್ಮ ವಿವೇಚನೆಗೆ ಬಿಟ್ಟಿದ್ದು, ನಮ್ಮ ಲಾಭಾಂಶ ನಮ್ಮ ವಿವೇಚನೆಗೆ ಬಿಟ್ಟಿದ್ದು. ನಮಗೆ ಮಿನಿಮಮ್ ಒಂದು ಪ್ರಾಡಕ್ಟ್ ಮೇಲೆ ಇಷ್ಟು ಮಾರ್ಜಿನ್ ಇಟ್ಕೊಂಡಷ್ಟೇ ನಾವು ಮಾರಬೇಕು ಅಂತ ಮಾಡಿದರೆ ಅದು ಯಾವತ್ತೂ ಕೂಡ ನಮ್ಮನ್ನು ಒಂದು ಹಂತಕ್ಕೆ ತಗೊಂಡೋಗ್ತಾನೆ ಇರುತ್ತೆ. ಬಟ್ ನಂಗೆ ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್. ಹೇಳಿ ಸರ್. ನೀವು ಹೇಳಿದ್ರಿ ಇಂತಿಷ್ಟು ಲಾಭಕ್ಕೆ ಸಾಕು ಅಂತ ನೀವು ಇಡ್ತೀರಾ ಅಂತ. ಎಸ್, ನನಗೆ ₹200 ಈ ಪ್ರಾಡಕ್ಟ್ ಮೇಲೆ ಬರಬೇಕು ಅಂತೇಳಿ ನಾನು 9,500 ಬೇಸ್ ಪ್ರೈಸ್ ಆಯಿತು, ಕಂಪ್ಲೀಟ್ ಫೀಸು ಅದು ಇದು ಎಲ್ಲ ಸೇರಿದಾಗ ನಾನು ₹9,700 ಇಡ್ತೀನಿ. ಹೌದು, ಆಯಿತಾ? ಈಗ ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ, ಇವನು 9,700 ಇಟ್ಟಿದ್ದಾನಲ್ಲ, ನಾನು 9,600 ಇಡ್ತೀನಿ ಅಂತ ಇಡ್ತಾನೆ, ಇನ್ನೊಬ್ಬ 9,550 ಇಡ್ತಾನೆ. ಆಗ ಪರ್ಚೇಸ್ ಮಾಡುವಂಥ ವ್ಯಕ್ತಿ ಯಾಕೆ ₹9,700 ಅದನ್ನು ತಗೊಳ್ತಾನೆ, 9,500 ಸಿಗೋದು 550 ಸಿಗೋದು ತಗೊಳ್ತಾನಲ್ಲ? ನೋಡಿ, ಇಲ್ಲಿ ಇನ್ನೊಂದು ಪಾತ್ರ ಬರುತ್ತೆ. ಹಾಂ. ಸೊ ನಾನು ಪ್ರಾಡಕ್ಟನ್ನು ಆರ್ಡರ್ ಬಂದು 1 ಅವರಲ್ಲಿ ಶಿಪ್ಪಿಂಗ್ ಕೊಟ್ಬಿಡ್ತೀನಿ. ಹಾಂ, ರೇಟ್ ಜಾಸ್ತಿ ಇರುತ್ತೆ, ನಿಮ್ಮದು ರೇಟ್ ಜಾಸ್ತಿ ಇರುತ್ತೆ. 9,000 ನಿಮಗೆ ಸೇಮ್ ಡೇನೇ ಸಿಕ್ಬಿಡುತ್ತೆ. ₹9,700 ಸೇಮ್ ಡೇನೇ ಸಿಕ್ಬಿಡುತ್ತೆ, ಅಥವಾ ನೆಕ್ಸ್ಟ್ ಡೇ ಸಿಕ್ಬಿಡುತ್ತೆ. ಸೊ ಇನ್ನೊಬ್ಬ ಯಾರೋ XYZ ಬರ್ತಾನೆ. ಸೊ ಅವನು ಇವತ್ತು ಆರ್ಡ್ರ್ ಬಂದರೆ ನಾಳೆಗೆ ಶಿಪ್ಮೆಂಟ್ ಕೊಡ್ತಾನೆ, ಅಂದರೆ ನಾಡಿದ್ದು ಹೋಗುತ್ತೆ, ಒಂದು ದಿನ ಆದಮೇಲೆ ಹೋಗುತ್ತೆ, ಅದು ₹9,600 ಇರುತ್ತೆ. ಇನ್ನೊಬ್ಬ ಇರ್ತಾನೆ, ಸೊ ₹9,550 ಕೊಡ್ತಾ ಇರ್ತಾನೆ. ಅವನು ಇವತ್ತು ಬಂದಿರ್ತಕ್ಕಂಥ ಆರ್ಡ್ರನ್ನ ನಾಳೆ ಶಿಪ್ಮೆಂಟ್ ಮಾಡಿ 3 ದಿವಸ ಆದ್ಮೇಲೆ ಶಿಪ್ಮೆಂಟ್ ಕೊಡ್ತಾನೆ. ಡೆಲಿವರಿ ಚಾರ್ಜು ಇರುತ್ತೆ, ಡೆಲಿವರಿ ಚಾರ್ಜಸ್ ಕೂಡ ಇರುತ್ತೆ. ಸೊ ಇದೆಲ್ಲ ಕ್ಯಾಲ್ಕುಲೇಟ್ ಆಗ್ತಾ ಬರುತ್ತೆ. ಡೆಲಿವರಿ ಚಾರ್ಜಸ್ ಕ್ಯಾಲ್ಕುಲೇಟ್ ಆಗುತ್ತೆ, ಡೆಲಿವರಿ ಟೈಮ್ ಕ್ಯಾಲ್ಕುಲೇಟ್ ಆಗುತ್ತೆ, ನಿಮ್ಮ ಸರ್ವಿಸ್ ಮೆಟ್ರಿಕ್ಸ್ ಏನು ಬರುತ್ತೆ ಅದೆಲ್ಲ ಕ್ಯಾಲ್ಕುಲೇಟ್ ಆಗಿ ಕಸ್ಟಮರ್ ನನಗೆ ಈಗ ಬೇಕು, ನನಗೆ ಇವತ್ತು ಸಂಜೆ ಬೇಕಪ್ಪ, ಸೊ ₹10 ಜಾಸ್ತಿ ಆದರೂ ಪರವಾಗಿಲ್ಲ, ₹100 ಜಾಸ್ತಿ ಆದರೂ ಪರವಾಗಿಲ್ಲ, ನನಗೆ ಈಗ ಬೇಕು, ತಗೊಳ್ತಾರೆ. ಎಸ್, ಎಂಡ್ ಆಫ್ ದ ಡೇ ಬಂದಾಗ ಸೊ ಏನು ₹9,550 ಅಂತ ಹೇಳಿದ್ರಲ್ಲ, 9,550 ಆಗ್ಬೋದು, ₹9,600 ಅಂತ ಆಗ್ಬೋದು. ₹9,600 ಅಂತ ಏನು ಲಾಸ್ ಬರಲಿಕ್ಕಿಲ್ಲ, ₹9,550 ಅಂತ ಬರಲ್ಲ. ಅಲ್ಲಿ ಎಲ್ಲೋ ಒಂದ್ ಕಡೆ ಬ್ಯಾಕ್ ಫೈರ್ ಹೊಡಿತಾ ಬರುತ್ತೆ. ಅದು ಯಾಕೆ ಬ್ಯಾಕ್ ಫೈರ್ ಹೊಡಿತಾ ಬರುತ್ತೆ ಅಂತಂದ್ರೆ, ಮಾರಾಟ ಆಗಿರ್ತಕ್ಕಂಥ ಎಲ್ಲಾ ವಸ್ತುಗಳು ಕೂಡ ಖಂಡಿತವಾಗಿ ಜಿನಿಯನ್ ಆಗಿರೋದಿಲ್ಲ. ವಾಪಸ್ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಈಗ ವಾಪಸ್ ಬಂದ್ರೆ ಅದು ನಮಗೆ ಬಂದ್ರೆ ಖಂಡಿತವಾಗಿ ಆ ಶಿಪ್ಪಿಂಗ್ ಚಾರ್ಜಸ್ ಏನಿರುತ್ತೆ ಅದೆಲ್ಲ ಪೂರ್ತಿ ಸೆಲ್ಲರ್ ಮೇಲೆ ಹಾಕ್ತಾರೆ. ಅಮೆಝಾನ್ ಆಗ್ಬೋದು, ಯಾವುದೇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅವ್ರ ಕೈಯಿಂದ ಕಟ್ಟೋದಿಲ್ಲ. ಆ ಚಾರ್ಜಸ್ ನಮ್ಗೆ ಹಾಕ್ತಾರೆ. ಆ ಚಾರ್ಜಸ್ ಮತ್ತೆ GST ಆಗುತ್ತೆ. ಸೊ ಇದೆಲ್ಲ ಚಾರ್ಜಸ್ಸನ್ನು ನೋಡಿಕೊಂಡು ಪ್ರೈಸನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಪ್ರೈಸನ್ನು ಫಿಕ್ಸ್ ಮಾಡಬೇಕಾದ್ರೆ ಯಾರೇ ಆಗಲಿ, ಯಾವುದೇ ಪ್ರಾಡಕ್ಟ್ ಆಗಲಿ, ತುಂಬ ಯೋಚನೆ ಮಾಡಿ, ತುಂಬ ಬುದ್ಧಿವಂತಿಕೆಯಿಂದ ಪ್ರೈಸನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಖಂಡಿತವಾಗಿ ಏನು ಲಾಭಾಂಶ ಅಂತ ಮಾತಾಡಿದ್ವಿ ಇಷ್ಟೊತ್ತು, ಅದು ಲಾಭಾಂಶ ಆಗೋದಿರೋದಿಲ್ಲ. ನಷ್ಟಕ್ಕೆ ಬರ್ತದೆ. ಏನಂದರೆ ನಾವು ಮಾತಾಡ್ಬೇಕಿದ್ರೆ ಅನಿಸುತ್ತೆ, ಕಾಮರ್ಸ್ ಪ್ಲಾಟ್ಫಾರ್ಮ್ ತಾನೇ ಏನಿದೆ ಅಂದರೆ, ನಾವು ಆರ್ಡರ್ ಮಾಡಿ ತರಿಸ್ಕೊಳ್ತೀವಲ್ಲ, ಬಿಸ್ನೆಸ್ ಮಾಡೋದು ಕೂಡ ಅಷ್ಟೇ ಸುಲಭ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್ ಇದೆ. ಏನು ಹೇಳ್ತೀರಿ ಇದಕ್ಕೆ? ಸರ್, ದೂರದ ಬೆಟ್ಟ ಯಾವಾಗಲೂ ತುಂಬ ಸುಂದರವಾಗಿ ಕಾಣಿಸುತ್ತೆ, ಅದು ಹತ್ರಕ್ಕೆ ಹೋದಾಗಲೇ ಗೊತ್ತಾಗೋದು. ಅದು ಅಲ್ಲಿಂದ ಹಂಗೆ ಕಾಣಿಸ್ತಲ್ಲ, ಇಲ್ಲಿಗೆ ಬಂದ ಇದೇನೋ ಕಾಣಿಸ್ತಾ ಇದೆಯಲ್ಲ, ಹೆಂಗೆ ಹತ್ತೋದು? ಎಸ್, ಬಟ್ ಮಾಡೋಕ್ಕಾಗದೇ ಇರುವಂಥ ಬಿಸ್ನೆಸ್ ಖಂಡಿತ ಇಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ, ನಮ್ಮ ಶ್ರದ್ಧೆ, ನಮ್ಮ ಪರಿಜ್ಞಾನ ಕರೆಕ್ಟಾಗಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಕಾಮರ್ಸಲ್ಲಿ ತುಂಬ ಸುಸೂತ್ರವಾಗಿ ವ್ಯಾಪಾರವನ್ನು ಮಾಡ್ಬೋದು. ಎಸ್, ನೀವೀಗಾಗಲೇ ಅಮೆಝಾನ್ ಬಗ್ಗೆ ಅಕೌಂಟ್ ಕ್ರಿಯೇಟ್ ಮಾಡೋದು ಹೆಂಗೆ, ಅಲ್ಲಿ ಪ್ರಾಡಕ್ಟ್ ಲಿಸ್ಟ್ ಮಾಡೋದು ಹೆಂಗೆ, ವೆರಿಫಿಕೇಷನ್ ಹೆಂಗಾಗುತ್ತೆ, ಡಾಕ್ಯುಮೆಂಟ್ಸ್ ಏನು ಬೇಕಾಗುತ್ತೆ, ಆಮೇಲೆ ಪ್ರೈಸ್ ಫಿಕ್ಸ್ ಮಾಡುವಾಗ ಯಾವ ಥರ ಇರಬೇಕಾಗತ್ತೆ ಅಂತೆಲ್ಲ ನೀವು ಹೇಳಿದ್ರಿ. ಸೊ ಇದು ಈಗ ಫ್ಲಿಪ್ಕಾರ್ಟು, ಮೀಶೋ ಅಥವಾ ಶಾಪಿಫೈಯು, ಮಿಂತ್ರಾ, ಈ ಥರದ್ದೆಲ್ಲ ಪ್ಲಾಟ್ಫಾರ್ಮ್ಗಳಿದಾವಲ್ಲ, ಎಲ್ಲದರಲ್ಲೂ ಕೂಡ ಇದೇ ರೀತಿಯ ಕಾನ್ಸೆಪ್ಟನ್ನು ಲಾಗಿನ್ ಆಗಿ ಅಥವಾ ಅಕೌಂಟ್ ಕ್ರಿಯೇಟ್ ಮಾಡಿ ಪ್ರಾಡಕ್ಟ್ ಲಿಸ್ಟಿಂಗ್ ಎಲ್ಲದರಲ್ಲೂ ಕೂಡ ಒಂದೇ ರೀತಿ ಸ್ಟ್ರಕ್ಚರ್ ಇರುತ್ತೆ. ಅದು ಕೆಲವೊಂದು ಪಾಯಿಂಟ್ಗಳು ಚೇಂಜಸ್ ಆಗ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಯಾವುದೇ ಕಾಮರ್ಸ್ ಪ್ಲಾಟ್ಫಾರ್ಮ್ಗೆ ಹೋದಾಗ ಸೊ ಒಂದೇ ಒಂದು ಸಿಮಿಲರ್ ಆಪ್ಷನ್ಸ್ ಬರ್ತವೆ. ಸರ್, ನೀವೀಗಾಗಲೇ ಹೇಳುವಾಗ ತುಂಬ ಈಸಿಯಾಗಿ ಹೇಳಿದ್ರಿ ಅಮೆಝಾನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತೇಳಿ. ಈಗ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ, ಮಿಂತ್ರಾ ಈ ಥರದ ಏನು ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಿದ್ದಾವೆ, ಎಲ್ಲದರಲ್ಲೂ ಕೂಡ ಅಕೌಂಟ್ ಕ್ರಿಯೇಟ್ ಮಾಡಿ ಪ್ರಾಡಕ್ಟ್ ಲಿಸ್ಟ್ ಮಾಡಿ ಮಾರಾಟ ಮಾಡೋದು ಈಸಿನಾ? ಯಾರು ಬೇಕಾದ್ರೂ ಮಾಡ್ಬೋದಾ ಅಂತ? ಖಂಡಿತ ಮಾಡ್ಬೋದು. ಹೇಗೆ ಮಾಡೋದು ಅಂತ? ಏನಿಲ್ಲ, ಜಸ್ಟ್ ನಾವು ಇವತ್ತು ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡ್ಕೊಂಡ್ರೆ ಯಾವ ಪ್ಲಾಟ್ಫಾರ್ಮಲ್ಲಿ ಸೇಲ್ ಮಾಡ್ತಿದ್ದೀವಿ ಅಂತ ಎಂಟ್ರಿ ಆಗಿದ ತಕ್ಷಣ ಅದರದ್ದೇ ಆದಂಥ ಒಂದು ಸೆಲ್ಲರ್ ಯೂನಿವರ್ಸಿಟಿ ಅಂತ ಒಂದು ಆಪ್ಷನ್ಸ್ ಕೊಡು. ಸೆಲ್ಲರ್ ಯೂನಿವರ್ಸಿಟಿ ಅಲ್ಲಿ ಹೋದ್ರೆ ಈಗ ಅಮೆಝಾನ್ ಅಮೆಝಾನ್ ಸೆಲ್ಲರ್ ಯೂನಿವರ್ಸಿಟಿ, ಫ್ಲಿಪ್ಕಾರ್ಟ್ ಯೂನಿವರ್ಸಿಟಿ. ಸೊ ಲೈಕ್ ಅದು ಆಕ್ಚುಲಿ ಅದು ಗೈಡ್ ಮಾಡ್ತಾ ಹೋಗ್ತಾರೆ. ಹೇಗೆ ಕ್ರಿಯೇಟ್ ಮಾಡಬೇಕು, ಏನೇನು ಡಾಕ್ಯುಮೆಂಟೇಷನ್ಸ್ ಬೇಕಾಗುತ್ತೆ, ನೀವು ಯಾವ ಪ್ರಾಡಕ್ಟ್ ಅನ್ನು ಸೇಲ್ ಮಾಡ್ತಿದ್ರೆ ಏನೇನು ನೀವು ಇಟ್ಕೋಬೇಕಾಗಿ ಬರುತ್ತೆ, ಅದೆಲ್ಲದು ಕೂಡ ಯೂನಿವರ್ಸಿಟಿನಲ್ಲಿ ವಿತ್ ವಿಡಿಯೋ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಹೋಗ್ತಾರೆ. ಅದನ್ನ ನೋಡಿಕೊಂಡು ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಯಾರ ಸಹಾಯ ಇಲ್ಲದೇನೆ ಕಾಮರ್ಸ್ ಅಲ್ಲಿ ಅವರ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು
ಸೊ ಲೀಸ್ಟನ್ನು ಮಾಡಿಕೊಂಡು ಅವರ ವ್ಯಾಪಾರವನ್ನು ಮಾಡಿಕೊಂಡು ಬಿಸ್ನೆಸ್ ಉದ್ಯಮವನ್ನು ಬೆಳೆಸ್ಕೋಬಹುದು. ಎಸ್ ಸರ್, ರಾಕೆಟ್ ಸೈನ್ಸ್ ಅಲ್ಲ ಅಂತ. ಖಂಡಿತ ಇಲ್ಲ. ಎಸ್ ಸರ್. ಸರ್, ಆಗಲೇ ನಾವು ಅಮೆಝಾನಲ್ಲಿ ಪ್ರೈಸಿಂಗ್ ಸ್ಟ್ರಾಟಜಿ ಬಗ್ಗೆ ಮಾತನಾಡಿದ್ವಿ. ಆ ಪ್ರೈಸಿಂಗ್ ಸ್ಟ್ರಾಟಜಿ ಎಲ್ಲ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗೂ ಅದೇ ಅಪ್ಲೈ ಆಗುತ್ತಲ್ಲ? ಖಂಡಿತವಾಗಿ ಅದೇ ಥರ ನಾವು ಪ್ರಾಫಿಟ್ ಮಾರ್ಜಿನ್ ಅನ್ನು ಇಟ್ಕೊಂಡು ನೋಡಿ, ಇಲ್ಲಿ ಆಕ್ಚುಲಿ ಯಾವುದೇ ಪ್ಲಾಟ್ಫಾರ್ಮ್ ಹೋಗಿದ ತಕ್ಷಣ ಒಂದು ಪ್ರಾಡಕ್ಟ್ ಅನ್ನು ಲೀಸ್ಟ್ ಮಾಡಿದ್ರೆ MRP ಪಕ್ಕದಲ್ಲೇ ನಮ್ಮ ಚಾರ್ಜಸ್ ಏನು ಅಂತ ತೋರಿಸ್ಬಿಡ್ತಾರೆ. ಓಕೆ, ಇಮಿಡಿಯೇಟ್ ಆಗಿ ತೋರಿಸಿ. ಇಮಿಡಿಯೇಟ್ ಆಗಿ ಒಂದು 30 ನಿಮಿಷ ಆದ್ಮೇಲೆ ಅದು ಲೈವ್ ಬಂದಿದ ತಕ್ಷಣ ತೋರಿಸ್ಬಿಡ್ತಾರೆ. ಸೊ ಅದನ್ನು ನೋಡಿಕೊಂಡು ಸೊ ನಾವೇನಾದ್ರು ತಪ್ಪು ಮಾಡಿದೀವ ಇಮಿಡಿಯೇಟ್ ಆಗಿ ಕರೆಕ್ಷನ್ ಮಾಡ್ಕೋಬೇಕಾಗಿ ಬರುತ್ತೆ. ಕರೆಕ್ಷನ್ ಮಾಡ್ಕೊಂಡು ಪ್ರೈಸ್ ಎಂಟ್ರಿ ಮಾಡಿದ್ರೆ ಆಯ್ತು, ಮಾಡ್ಬಿಟ್ಟು ಲೈವ್ ಕೊಡ್ಬೋದು, ತೊಂದರೆ ಇಲ್ಲ. ಸ್ವಲ್ಪ ಕಾಂಪಿಟೇಷನ್ ಇದೆ ಅಂತ ಹೇಳಿದ್ರೆ ಅವ್ರು ಎಷ್ಟಕ್ಕೆಲ್ಲ ಮಾಡ್ತಾರೆ ಅಂತ ಹೇಳಿ ನೋಡಿಕೊಂಡು ಈಗ ಅವ್ರಿಗಿಂತ ನನಗೆ ಕಮ್ಮಿ ತಗೊಳ್ಳೋಷ್ಟು ಶಕ್ತಿ ಇದೆ. ಈಗ 10,000 ರೂಪಾಯಿ ಪ್ರಾಡಕ್ಟ್ ಅನ್ನ ಅವ್ರು 9,000 ರೂಪಾಯಿ ತಗೊಳ್ತಾ ಇದ್ರೆ ನಾನು 8,900 ರೂಪಾಯಿ ತಗೊಳ್ಳೋ ಶಕ್ತಿ ನನಗಿದೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಮಾಡ್ಬೇಕಾಗಿ ಬರುತ್ತೆ. ಅಬ್ಸಲ್ಯೂಟ್ಲಿ. ಅಂದ್ರೆ ಈಗ ನಾವು ಒಂದು ಅಂಗಡಿ ಇಟ್ಟಾಗ ಎದುರುಗಡೆ ಅಂಗಡಿ ಅವನು ಎಷ್ಟಕ್ಕೆ ಸೇಲ್ ಮಾಡ್ತಾನೆ, ನಾನು ಇಷ್ಟಕ್ಕೆ ಸೇಲ್ ಮಾಡಿದ್ರೆ ಆಗುತ್ತಾ ಅಂತ ಹೇಳಿ ಲೆಕ್ಕ ಹಾಕಿ ಮಾಡಬೇಕು. ಏನು ಅಂದ್ರೆ ಕಷ್ಟ ಅಲ್ಲ ಅದು, ಬಟ್ ಒಂದು ಸ್ವಲ್ಪ ತಲೆ ಓಡಿಸಿ ಮಾಡಬೇಕಾಗುತ್ತೆ. ನಮ್ಮ ಜ್ಞಾನ ಅಷ್ಟೇ. ಸೂಪರ್ ಸರ್. ಸೊ ಈಗ ನೆಕ್ಸ್ಟ್ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಬರುವಂಥದ್ದು ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್. ಸೊ ಈ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಏನು, ಯಾವ ತರ ಇದು ಅಂತ ನೋಡಿ. ಆಕ್ಚುಲಿ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅಂತಂದ್ರೆ ನಾವೇನು ಯಾವ ಪ್ರಾಡಕ್ಟ್ ಅನ್ನು ಸೇಲ್ ಮಾಡ್ತಾ ಇದೀವಿ ಅದ್ರ ಇನ್ವೆಂಟ್ರಿನ ಅದನ್ನ ಸ್ಟಾಕ್ ಅನ್ನ ನಾವು ಹೇಗೆ ಮಾಡ್ತೀವಿ, ಸ್ಟಾಕ್ ಮಾಡ್ತೀವ, ಸ್ಟಾಕ್ ಮಾಡೋದಿಲ್ವಾ, ಅಥವಾ ಸ್ಟಾಕ್ ಮಾಡದೇ ಡೈರೆಕ್ಟಾಗೆ ನಾವು ಪರ್ಚೇಸ್ ಮಾಡ್ಕೊಂಡು ಬರ್ತೀವ, ಎಷ್ಟು ಆರ್ಡರ್ ಬರುತ್ತೆ ಅದನ್ನ ಪರ್ಚೇಸ್ ಮಾಡ್ಕೊಂಬರ್ತೀವಿ, ಅಥವಾ ಸ್ಟಾಕ್ ಇಟ್ಕೊಂಡು ನಾವು ವ್ಯಾಪಾರ ಮಾಡ್ತೀವ. ಸೊ ಸ್ಟಾಕ್ ಇಟ್ಕೊಳ್ಳೋದಾದ್ರೆ ನಮ್ಮ ಅದು ವ್ಯಾಪಾರಸ್ಥನ ಶಕ್ತಿ ಏನಿದೆ ಅದನ್ನು ನೋಡಿಕೊಂಡು ಸ್ಟಾಕನ್ನು ಮಾಡಬೇಕಾಗಿ ಬರುತ್ತೆ. ಓಕೆ ಸರ್, ಇವಾಗ ನಾವು ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಈ ಥರ ಪ್ಲಾಟ್ಫಾರ್ಮ್ಗಳಲ್ಲಿ ಏನಾದರೂ ಒಂದು ಪ್ರಾಡಕ್ಟನ್ನು ಸೇಲ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವೇ ಇನ್ವೆಂಟ್ರಿಯನ್ನು ಇಟ್ಕೊಂಡಿರ್ಬೇಕಾಗತ್ತಾ, ನಾವೇ ಪ್ರಾಡಕ್ಟನ್ನು ಇಟ್ಕೊಂಡಿರ್ಬೇಕಾಗತ್ತಾ, ಅಥವಾ ಅವರೇ ಇಟ್ಕೊಳ್ತಾರೆ ಹೆಂಗೆ? ಇಲ್ಲ, ಆಕ್ಚುಲಿ ಅದು ಎರಡು ಕೂಡ ಆಪ್ಷನ್ಸ್ ಇದೆ. ಸೊ ಕೆಲವೊಂದು ಪ್ರಾಡಕ್ಟನ್ನು ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಅಲ್ಲೇ ಅವರ ವೇರ್ ಹೌಸಲ್ಲೇ ಇಟ್ಬಿಟ್ಟು ಮಾಡೋ ಅಂತ. ಬಟ್ ಅದಕ್ಕೆ ನಾವು ಪೇ ಮಾಡಬೇಕಾಗುತ್ತೆ. ಅಬ್ವಿಯಸ್ಲಿ ಸ್ಕ್ವೇರ್ ಫೀಟ್ ಅಲ್ಲಿ ಪೇ ಮಾಡಬೇಕಾಗುತ್ತೆ. ಓಕೆ, ಇಲ್ಲ ಅಂದ್ರೆ ನಾವು ಇಟ್ಕೋಬಹುದು. ಓಕೆ. ಸೊ ಯಾವುದೇ ಪ್ಲಾಟ್ಫಾರ್ಮ್ ಆದ್ರೂ ಹೇಳೋದಿಷ್ಟೇ, ನಿಮ್ಮ ಹತ್ರ ಏನು ಸ್ಟಾಕ್ ಇದೆ, ಏನು ಇನ್ವೆಂಟ್ರಿ ಇದೆ ಅಂತ ಕೇಳ್ತಾರೆ. ಸೊ ಅದನ್ನ ಕೆಲವೊಂದು ಸಲ ಫಿಸಿಕಲ್ ವೆರಿಫಿಕೇಶನ್ ಕೂಡ ಆಗುತ್ತೆ. ನಮ್ಮ ಹತ್ರ ಸ್ಟಾಕ್ ಇದೆಯಾ ಇಲ್ವಾ ಅಂತ ಅದು ಕೂಡ ಆಗುತ್ತೆ. ಯಾಕೆಂತಂದ್ರೆ ಸೊ ಯಾವುದೋ ಪ್ರಾಡಕ್ಟ್ ಎಲ್ಲೋ ಸಿಗುತ್ತೆ, ನಮ್ಮ ಹತ್ರ ಸಿಗುತ್ತೆ ಅಂತ ಹೇಳ್ಬಿಟ್ಟು ಲಿಸ್ಟಿಂಗ್ ಮಾಡಿಬಿಟ್ರೆ ಅದು ಆರ್ಡರ್ ಬಂದ್ರೆ ಅದನ್ನ ಕೊಡೋ ಶಕ್ತಿ ಇರಬೇಕಲ್ವಾ. ಕೊಡ್ಲಿಲ್ಲ ಅಂತ ಪ್ಲಾಟ್ಫಾರ್ಮ್ಗೂ ತೊಂದರೆ ಆಗುತ್ತೆ. ಯಾಕಂದ್ರೆ ಪ್ಲಾಟ್ಫಾರ್ಮ್ ಮೇಲೆ ಬ್ಲಾಕ್ ಮಾರ್ಕ್ ಬರುತ್ತೆ. ಸೊ ಇಲ್ಲಿ ಆರ್ಡರ್ ಮಾಡಿದ್ರೆ ಬರೋದಿಲ್ಲಪ್ಪ ಅನ್ನೋ ಒಂದು. ಬಟ್ ಇದು ಪ್ರಾಡಕ್ಟ್ ಲಿಸ್ಟ್ ಮಾಡ್ತೀವಲ್ಲ, ಅವಾಗಲೇ ಕೇಳ್ತಾರ ನಿಮ್ಮ ಹತ್ರ ಸ್ಟಾಕ್ ಇದೆಯಾ ಅಥವಾ ಅಮೆಝಾನ್ ಅಲ್ಲಿ ಇಡ್ತೀರಾ ಅಂತ ಏನಾದ್ರು ಕೇಳ್ತಾರೆ. ಅಮೆಝಾನ್ ಅಲ್ಲಿ ಇಡ್ತೀರಾ ಅಥವಾ ನೀವು ನಿಮ್ಮ ಹತ್ರ ಸ್ಟಾಕ್ ಅಂತ ಕೇಳ್ತಾರೆ. ಸೊ ನಾವು ಯಾವ್ದು ಬೇಕಾದ್ರೆ ಚೂಸ್ ಮಾಡ್ಕೋಬಹುದು. ಓಕೆ, ಇದೆಲ್ಲ ಪ್ಲಾಟ್ಫಾರ್ಮ್ ಅಲ್ಲಿ ಒಂದೇ ತರ, ಎಲ್ಲ ಪ್ಲಾಟ್ಫಾರ್ಮ್ ಅಲ್ಲಿ ಒಂದೇ ತರ. ಎಸ್. ಸೊ ಇನ್ವೆಂಟ್ರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಹತ್ರ ಸ್ಟಾಕ್ ಇರಬೇಕು ಅಥವಾ ಅವ್ರ ಹತ್ರ ಇಡಬೇಕು. ಅವ್ರ ಹತ್ರ ಇಡೋದಿಲ್ಲ ಅಂತ ನಮ್ಮ ಹತ್ರ ಇಲ್ಲ ಅಂದ್ರೂ ನನಗೆ ಆರ್ಡರ್ ಬಂದ್ರೆ ತರ್ತೀನಿ ಅನ್ನೋಷ್ಟು ಗೊತ್ತಿರಬೇಕು. ಸೊ ಅದು ನೋಡ್ಕೊಂಡ್ರೆ ತುಂಬಾ ಒಳ್ಳೇದು. ಎಸ್. ಸೊ ಈ ಫುಲ್ಫಿಲ್ಮೆಂಟ್ ಮತ್ತೆ ಮ್ಯಾನೇಜಿಂಗ್ ಆರ್ಡರ್ಸ್ ಅಂದ್ರೆ ಏನು ಸರ್? ನೋಡಿ, ಇಲ್ಲಿ ಆರ್ಡರ್ ಬಂದಿದ ತಕ್ಷಣ ನಿಮಗೆ ಯಾವುದೋ ಒಂದು ಪ್ರಾಡಕ್ಟ್, ಮೊಬೈಲ್ ಅಂತಾನೆ ಇಟ್ಕೊಳ್ಳೋಣ, ಮೊಬೈಲ್ ಆರ್ಡರ್ ಬಂದಿದ ತಕ್ಷಣ ನಿಮ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಏನು ನೀವು ಪ್ಲಾಟ್ಫಾರ್ಮ್ ಸೇಲ್ ಮಾಡ್ತಿರ್ತೀರ ಅದೊಂದು ಮೊಬೈಲ್ ಆಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ರೆ, ಇಂಟರ್ನೆಟ್ ಆನ್ ಆಗಿದ್ರೆ ಇಮಿಡಿಯೇಟ್ ಆಗಿ ಒಂದು ಮೆಸೇಜ್ ಬರುತ್ತೆ, ನೀವು ಲಿಸ್ಟ್ ಮಾಡಿರೋ ಪ್ರಾಡಕ್ಟ್ ನಿಮ್ಗೆ ಆರ್ಡರ್ ಬಂದಿದೆ. ಓಕೆ, ರೈಟ್. ಅಲ್ಲಿ ನಾವು ಶಿಪ್ಪಿಂಗ್ ಡೇಟ್ಸ್, ಟೈಮ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಸೊ ಈ ಆರ್ಡರ್ ಬಂದಿದ ತಕ್ಷಣ ಇಷ್ಟು ಅವರಲ್ಲಿ ನಾವು ಶಿಪ್ಪಿಂಗ್ ಕೊಡ್ತೀವಿ, ಅಥವಾ 1 ಡೇ ಆದಮೇಲೆ ಅಥವಾ 2 ಡೇಸ್ ಆದಮೇಲೆ. ಇದೆಲ್ಲದು ಕೂಡ ಎಂಟ್ರಿ ಆಗಬೇಕಾದ್ರೆ ಒಂದು ಸಪ್ರೇಟ್ ಕಾಲಮಲ್ಲಿ ಕೊಟ್ಬಿಟ್ಟಿರ್ತಾನೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಸೊ ಆರ್ಡರ್ ಬಂದಿದ ತಕ್ಷಣ ಒಂದು ನೋಟಿಫಿಕೇಶನ್ ಬರುತ್ತೆ, ಆರ್ಡರ್ ಬಂದಿದೆ, ಇಮಿಡಿಯೇಟ್ ಆಗಿ ನೋಡಬೇಕಾಗುತ್ತೆ. ನಮ್ದು ಏನಾದರೂ ಇನ್ ಕೇಸ್ ಸೇಮ್ ಡೇ ಡೆಲಿವರಿ ಇದ್ದರೆ ಆರ್ಡರ್ ಬಂದಿದ ತಕ್ಷಣ ಶಿಪ್ಮೆಂಟ್ ಕೊಡಬೇಕಾಗ್ಬರುತ್ತೆ. ಹೌದು. ಸೊ ಅದನ್ನು ನೋಡ್ಕೊಂಡು ನಾವು ನಮ್ಮ ಹತ್ರ ಇದೆಯಾ ಪ್ರಾಡಕ್ಟು, ಇಲ್ಲ ಅಂದರೆ ಎಲ್ಲಿದೆ ಪ್ರಾಡಕ್ಟು, ಎಷ್ಟು ಬೇಗ ತರ್ಬೋದು. ಸೊ ಅದು ಪರ್ಟಿಕ್ಯುಲರ್ ಟೈಮ್ ಅಂತ ಇರುತ್ತೆ, ಆ ಟೈಮ್ ಒಳಗಡೆ ಟೈಮ್ ಫಿಕ್ಸ್ ಇರುತ್ತೆ. ಆ ಟೈಮ್ ಬಂದು ಕಲೆಕ್ಟ್ ಮಾಡ್ಕೊಳ್ತಾರೆ, ಕೊಟ್ಬಿಡ್ತಾರೆ. ಯಾಕೆಂದರೆ ಅವ್ರು ಬರೋದ್ರೊಳಗಡೆ ಅವ್ರು ಬಂದು ಕಲೆಕ್ಟ್ ಮಾಡ್ಕೊಳ್ತಾರೆ. ಅವ್ರು ಬರೋದ್ರೊಳಗಡೆ ಆ ಪ್ರಾಡಕ್ಟ್ ಪ್ಯಾಕಿಂಗ್ ಆಗಿ ಲೇಬಲ್ ಆಗಿ ರೆಡಿ ಇರಬೇಕು. ಓಕೆ, ಅವರೇ ನಾವು ಶಿಪ್ಪಿಂಗ್ ಕೊಟ್ಟಿದ ತಕ್ಷಣ ವಿತಿನ್ 10 ಸೆಕೆಂಡ್ಸ್ ಅಲ್ಲಿ ಇನ್ವಾಯ್ಸ್ ರೈಸ್ ಆಗುತ್ತೆ, ಲೇಬಲ್ಸ್ ರೈಸ್ ಆಗುತ್ತೆ. ಲೇಬಲ್ ಪ್ರಿಂಟ್ ತೆಗೆದು ಪ್ಯಾಕ್ ಮಾಡಿ ಲೇಬಲ್ ಪೇಸ್ಟ್ ಮಾಡಿಬಿಟ್ಟು ಇಟ್ಟಿದ್ರೆ ಅವ್ರು ಬರ್ತಾರೆ, ತಗೊಳ್ತಾರೆ, ಹೋಗ್ತಾರೆ, ಸ್ಕ್ಯಾನ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಸೊ ಇದು ಆರ್ಡರ್ಸ್ ಶಿಪ್ಪಿಂಗ್. ಓಕೆ. ಸೊ ಇದು ತುಂಬ, ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಪೇಮೆಂಟ್. ಆರ್ಡರ್ ಮಾಡಿದವನು ಪೇಮೆಂಟ್ ಒಂದು ಅವಾಗಲೇ ಕೊಟ್ಟರೆ, ಅಥವಾ ಕ್ಯಾಶ್ ಆನ್ ಡೆಲಿವರಿ ಕೊಡ್ಬೋದು, ಹೆಂಗೆ? ಇದು ಅದು ಗ್ರಾಹಕರಿಗೆ ಬಿಟ್ಟಿದ್ದು, ಅಂದ್ರೆ ಬೈಯರ್ಸ್ಗೆ ಬಿಟ್ಟಿದ್ದು. ಹೌದು. ಈಗ ಕ್ಯಾಶ್ ಆನ್ ಡೆಲಿವರಿ ಮಾಡಿರ್ತಾನ ಅಥವಾ ಪ್ರಿಪೇಡ್ ಮಾಡಿರ್ತಾರ ಅಂತ ಗೊತ್ತಿಲ್ಲ. ಸೊ ಪ್ರಿಪೇಡ್ ಮಾಡಿದ್ರು, ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ರು ಇಮಿಡಿಯೇಟ್ ಆಗಿ ಏನು ಸೆಲ್ಲರ್ಗೆ ಅಮೌಂಟ್ ಬರೋದಿಲ್ಲ. ಯಾವಾಗ ಬರುತ್ತೆ ನಿಮಗೆ? ನೋಡಿ, ಫ್ಲಿಪ್ಕಾರ್ಟ್ ಅಲ್ಲಿ ಆದ್ರೆ 3 ಡೇಸ್ ಕೊಡ್ತಾರೆ,
ಫಸ್ಟ್ 15 ಡೇಸ್ ನೀವು ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ 15 ದಿವಸ ನಿಮ್ಗೆ ಯಾವುದೇ ರೀತಿ ಪೇಮೆಂಟ್ ಬರೋದಿಲ್ಲ. 15 ಡೇಸ್ ಆದಮೇಲೆ ನಿಮ್ಗೆ ಪೇಮೆಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗೋದು. 15 ಡೇಸ್ ಯಾವ್ದು ಪೇಮೆಂಟ್ ಬರುತ್ತೆ, ಮೊದಲ 3-4 ದಿನದ ಪೇಮೆಂಟ್ ಮಾತ್ರ ನಿಮಗೆ 15 ದಿವಸ ಆದ್ಮೇಲೆ ಬರುತ್ತೆ. ಅಲ್ಲಿವರೆಗೂ ಯಾವ ಪೇಮೆಂಟ್ ಬರಲ್ಲ. ಎಷ್ಟು ಆರ್ಡರ್ ಬಂದ್ರೆ ನೀವು ಕೊಡ್ತಾ ಇರ್ಬೇಕಷ್ಟೇ. ಅಲ್ಲ, ಇಲ್ಲಿ ಇನ್ನೊಂದು, ಈಗ ಕ್ಯಾಶ್ ಆನ್ ಡೆಲಿವರಿ ಅಥವಾ ಮೊದಲೇ ಪೇ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ, ಬಟ್ ಅದು ಹೋಗೋದು ಅಮೆಝಾನ್ಗೆ ಅಥವಾ ಫ್ಲಿಪ್ಕಾರ್ಟ್ ಅವರಿಗೆ ಹೋಗುತ್ತೆ, ಪ್ಲಾಟ್ಫಾರ್ಮ್ಗೆ ಹೋಗುತ್ತೆ, ಡೈರೆಕ್ಟ್ ಪ್ಲಾಟ್ಫಾರ್ಮ್ಗೆ ಡೈರೆಕ್ಟ್ ಸೆಲ್ಲರ್ಗೆ ಯಾರಿಗೂ ಯಾವ ಪ್ಲಾಟ್ಫಾರ್ಮ್ ಅಮೌಂಟ್ ಕೂಡ ಬರೋದಿಲ್ಲ. ಆಮೇಲೆ ಪ್ಲಾಟ್ಫಾರ್ಮ್ ಇಂದ ನಿಮಗೆ ಬರೋದು ಅವ್ರ ಫೀಸ್ ಅದೆಲ್ಲ ಬರೋದು ಅಂತಂದ್ರೆ ಅವ್ರದ್ದು ಎಲ್ಲಾ ಚಾರ್ಜಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಡಿಡಕ್ಟ್ ಆಗಿ ಆ ನಂತರ ಏನು ಉಳ್ಕೊಳ್ಳುತ್ತೆ ಅಷ್ಟು ಅಮೌಂಟ್ ಮಾತ್ರ ಸೆಲ್ಲರಿಗೆ ಬರುತ್ತೆ. ಎಸ್, ಇವಾಗ ಅಮೆಝಾನ್ ಅಲ್ಲಿ ಎಷ್ಟು ದಿವಸಕ್ಕೆ ಬರುತ್ತೆ ಸರ್? ಅಮೆಝಾನ್ ಅಲ್ಲಿ 15 ದಿವಸ, 14 ದಿವಸ, 14ರಿಂದ 15 ದಿವಸ ಆಗುತ್ತೆ. 15 ದಿವಸ ಮಿನಿಮಮ್ 15 ದಿವಸ, 15 ದಿವಸಕ್ಕೆ ಬರುತ್ತೆ. ಆಮೇಲೆ ಪ್ರತಿ ವಾರ ಬರ್ತಾ ಹೋಗುತ್ತೆ. ಮತ್ತೆ ಪ್ರತಿ ವಾರ ಬರುತ್ತೆ. 7 ಡೇಸ್ ಪೇಮೆಂಟ್ ಬರುತ್ತೆ. ಫ್ಲಿಪ್ಕಾರ್ಟ್ ಅಲ್ಲಿ 15 ಡೇಸ್ ಮಾತ್ರ ಬರಲ್ಲ ಅಷ್ಟೇ. ನೆಕ್ಸ್ಟ್ ಒಂದ್ಸಲ ಪೇಮೆಂಟ್ ಸೈಕಲ್ ಸ್ಟಾರ್ಟ್ ಆದ್ಮೇಲೆ ಎವ್ರಿ 7 to 8 ಡೇಸ್ಗೆ ಬಂದ್ಬಿಡುತ್ತೆ. ಫ್ಲಿಪ್ಕಾರ್ಟ್ ಅಲ್ಲಿ 3 ದಿವಸಕ್ಕೆ ಬರುತ್ತೆ. ಫಸ್ಟ್ 15 ಡೇಸ್ ಬರಲ್ಲ. ನೆಕ್ಸ್ಟ್ 3 ಡೇಸ್ಗೆ ಬರುತ್ತೆ. ಓಕೆ. ಇದರಲ್ಲಿ ಮೀಶೋದಲ್ಲಿ ವೀಕ್ಲಿ ಒನ್ಸ್ ಪೇಮೆಂಟ್ ಬರುತ್ತೆ. ಓಕೆ. ಮಿಂತ್ರಾ ಅಥವಾ ಶಾಪಿಫೈ ವೀಕ್ಲಿ ಒನ್ಸ್ ಬರುತ್ತೆ. ವೀಕ್ಲಿ ಒನ್ಸ್. ಎಸ್, ಶಾಪಿಫೈ ಕೂಡ ಅಷ್ಟೇ ವೀಕ್ಲಿ ಒನ್ಸ್. ಫ್ಲಿಪ್ಕಾರ್ಟಲ್ಲಿ ಮಾತ್ರ ಆಪ್ಷನ್ಸ್ ಇರೋದು 3 ಡೇಸ್ಗೆ. ಓಕೆ. ಈಗ ಇಲ್ಲಿ ಎಲ್ಲ ಸೆಲ್ಲರ್ಗೂ ಕೂಡ ಕೊಡೋದಿಲ್ಲ. ಸೊ ಇದೊಂದು ಪಾಯಿಂಟ್ ಒಂದು ಇಟ್ಕೊಂಡಿರ್ಬೇಕಾಗುತ್ತೆ. ಎಲ್ಲ ಸೆಲ್ಲರ್ಗೂ ಕೂಡ ಕೊಡೋದಿಲ್ಲ. ಸೆಲ್ಲರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಬೇಸ್ ಕ್ರಿಯೇಟ್ ಆಗುತ್ತೆ. 3 ದಿವಸ ಕೊಡಬೇಕಾ, 5 ದಿವಸ ಕೊಡಬೇಕಾ? ಓಕೆ. ಅದರ ಮೇಲೆ ಕೊಡೋದು ರೆಗ್ಯುಲರ್ ಆಗಿ ಇತ್ತು ಅಂತ ಹೇಳಿದ್ರೆ ಕೊಡ್ತಾರೆ. ಇನ್ ಕೇಸ್ ನಮಗೇನಾದ್ರೂ ಸೆಲ್ಲರ್ಗೆ ಏನಾದರೂ ಹಣದ ಅವಶ್ಯಕತೆ ತುಂಬಾ ಇದೆ ಅನ್ನೋದಾದ್ರೆ ಒಂದು ಆಪ್ಷನ್ಸ್ ಕೊಡ್ತಾರೆ. ಓಕೆ. ಸೊ ಇಷ್ಟು ಅಮೌಂಟ್, ಈಗ ಒಂದು 50,000 ರೂಪಾಯಿನಷ್ಟು ಸೇಲ್ ಮಾಡಿದಿರಾ ಅಮೆಝಾನ್ಗೆ ಅಥವಾ ಯಾವುದೋ ಪ್ಲಾಟ್ಫಾರ್ಮ್ಗೆ XYZ ಪ್ಲಾಟ್ಫಾರ್ಮ್ ಸೇಲ್ ಮಾಡಿದಿರಾ ಅಂತಂದ್ರೆ ಒಂದು 15,000 ರೂಪಾಯಿ ಅಷ್ಟು ಅಮೌಂಟನ್ನು ನೀವು ಇವತ್ತು ಒಂದು 10 ದಿವಸ ಆದಮೇಲೆ ಒಂದು ವಿತ್ಡ್ರಾ ಮಾಡಬಹುದು ನಿಮಗೆ ಎಮರ್ಜೆನ್ಸಿ ಇದ್ದರೆ. ಆ ಆಪ್ಷನ್ ಅಂತ ಒಂದು ಆಪ್ಷನ್ಸ್ ಕೊಡ್ತಾರೆ. ಸೊ ಅವಶ್ಯಕತೆ ಇದ್ದರೆ 15,000 ವಿತ್ಡ್ರಾ ಮಾಡ್ಬೋದು. ಇಲ್ಲ ಅಂತಂದ್ರೆ ಬಿಟ್ಟರೆ ಓಕೆ, ಎಲ್ಲ ಸೇರಿಸಿ ಒಟ್ಟಿಗೆ ಬರುತ್ತೆ. ಸರ್, ಇಲ್ಲಿ ಇನ್ನೊಂದು ಪಾಯಿಂಟು, ಕೆಲವೊಂದು ಪ್ರಾಡಕ್ಟ್ಗಳು ಚೆನ್ನಾಗಿಲ್ಲ ಅಂತೇಳಿ ನಾವು ಅದನ್ನು ವಾಪಸ್ ಕಳಿಸ್ತೀವಿ. ಹೌದು. ಸೊ ಅವಾಗ ರೀಫಂಡ್ ಮಾಡಬೇಕಾಗತ್ತೆ. ಸೊ ಅದನ್ನ ಯಾರು ಸೆಲ್ಲರ್ ಮಾಡೋದಾ ಅಥವಾ ಪ್ಲಾಟ್ಫಾರ್ಮ್ ಮಾಡುತ್ತಾ? ಪ್ಲಾಟ್ಫಾರ್ಮೇ ಮಾಡುತ್ತೆ. ಅದಕ್ಕೆ ಒಂದಷ್ಟು ಅಮೌಂಟನ್ನು ರಿಸರ್ವ್ ಅಂತ ಅಮೌಂಟ್ ಅಂತ ಇಟ್ಕೊಂಡಿರುತ್ತೆ ಪ್ಲಾಟ್ಫಾರ್ಮ್. ಎಸ್, ಇಷ್ಟೆಲ್ಲ ಗೊತ್ತಾಯ್ತು. ಇವಾಗ ನೆಕ್ಸ್ಟ್ ಮಾರ್ಕೆಟಿಂಗ್, ಪ್ರಮೋಷನ್ ಅಂತ ಹೇಳಿ ಏನಾದ್ರು ಮಾಡಬೇಕಾಗತ್ತಾ ಇಲ್ಲಿ ನಾವು? ಅಲ್ಲ, ನಿಮ್ಮ ಸಾಮರ್ಥ್ಯಕ್ಕೆ ಬಿಟ್ಟಿದ್ದು. ನಿಮಗೆ ಓಕೆ ರೈಟ್, ನಾನು ಆ ಪ್ರಾಡಕ್ಟನ್ನು ಪ್ರಮೋಷನ್ ಮಾಡಿ ಅದಕ್ಕೆ ಪೇ ಮಾಡಬೇಕಾಗಿ ಬರುತ್ತೆ. ಓಕೆ. ನಾವು ಈಗ ಪ್ಲಾಟ್ಫಾರ್ಮಲ್ಲಿ, ಈಗ ಅಮೆಝಾನ್, ಫ್ಲಿಪ್ಕಾರ್ಟ್ ಪ್ಲಾಟ್ಫಾರ್ಮ್ಗಳಲ್ಲೇ ನಾವು ಪ್ರಮೋಷನ್ ಕೂಡ ಮಾಡ್ಬೋದು. ಮೇಲೆ ನಮ್ದು ಫಸ್ಟ್ ಕಾಣುವಂಗೆ ಮಾಡಬೇಕಾಗುತ್ತೆ, ಮಾಡ್ಬೋದು. ಪ್ಲಸ್ ಓಪನ್ ಆಗಿದ ತಕ್ಷಣನೇ ಆ ಪ್ರಾಡಕ್ಟ್ ಡಿಸ್ಪ್ಲೇ ಬರೋ ಥರ ಎಲ್ಲ ಮಾಡ್ಬೋದು. ಬಟ್ ಅದಕ್ಕೆ ಇಂತಿಷ್ಟು ಅಂತ ಚಾರ್ಜಸ್ ಫ್ರೀಯಾಗಿ ಏನೂ ಆಗೋದಿಲ್ಲ. ನೋಡಿ, ಆಕ್ಚುಲಿ ಏನೇ ಒಂದು ಬುಕ್ ಅದೊಂದು ಪ್ರಾಡಕ್ಟ್ ಹೋಗ್ತಾ ಇದೆ ಅಥವಾ ಪ್ರಾಡಕ್ಟ್ ವಾಪಸ್ ಬರ್ತಾ ಇದೆ, ಒಂದು ಲೇಬಲ್ ಪ್ರಿಂಟ್ ತೆಗಿಬೇಕು, ಪ್ಯಾಕ್ ಮಾಡಬೇಕು ಅಂದ್ರೆ ಯಾವುದೂ ಕೂಡ ಫ್ರೀ ಆಫ್ ಕಾಸ್ಟ್ ಆಗಲ್ಲ. ಪ್ರತಿಯೊಂದಕ್ಕೂ ಕೂಡ ಪೈಸೆಯಿಂದ ಚಾರ್ಜಸ್ ಬೀಳುತ್ತೆ. ಆ ಪೈಸೆಯಿಂದಲೂ ಕೂಡ ಲೆಕ್ಕ ಹಾಕಬೇಕಾಗುತ್ತೆ, ರೂಪಾಯಿವರೆಗೂ ಹೋಗುತ್ತೆ. ಓಕೆ. ಸೊ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ, ಯಾವುದು ಫ್ರೀ ಆಗುತ್ತೆ. ಎಸ್ ಸರ್, ನಾವೀಗ ಇಷ್ಟೆಲ್ಲ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗೆ ಸಂಬಂಧಪಟ್ಟಂಗೆ ಮಾತಾಡಿದ್ವಿ. ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ, ಶಾಪಿಫೈ ಎಲ್ಲವೂ ಕೂಡ ಒಂದೇ ಥರ ವರ್ಕ್ ಆಗೋದು. ಅಮೆಝಾನ್ ಬಗ್ಗೆ ನೀವು ಜಾಸ್ತಿಯಾಗಿ ತಿಳಿಸ್ಕೊಟ್ರಿ. ಈಗ ಈ ಅಕೌಂಟ್ ಕ್ರಿಯೇಟ್ ಮಾಡೋದಿರ್ಬೋದು, ಪ್ರಾಡಕ್ಟ್ ಲಿಸ್ಟಿಂಗು, ಪ್ರೈಸಿಂಗು, ಅದಾದಮೇಲೆ ಪಾಲಿಸಿಗಳು, ಅದಾದಮೇಲೆ ಎಷ್ಟು ಅಮೆಝಾನ್ ಚಾರ್ಜ್ ಮಾಡುತ್ತೆ, ಹೆಂಗೆ ನಾವು ಡೆಲಿವರಿ ಮಾಡಬೇಕು, ಇದೆಲ್ಲ ಮಾತಾಡಿದ್ರಲ್ಲ. ಇದು ನೋಡಿದಾಗ ಸುಲಭ ಅಂತ ಅನಿಸುತ್ತೆ. ಆ್ಯಕ್ಚುಲಾಗಿ ಮಾಡೋದು ಕೂಡ ಸುಲಭನಾ? ನಿಮಗೇನು ಅನಿಸುತ್ತೆ? ಸ್ಟಾರ್ಟಿಂಗಲ್ಲಿ ನಿಮಗೇನೋ ಕಷ್ಟ ಆಗಿತ್ತಾ? ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಯಾವುದಾದ್ರೂ ಅಷ್ಟೇ. ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಗುತ್ತೆ. ಇನ್ಫ್ಯಾಕ್ಟ್ ತುಂಬಾ ಕಷ್ಟ ಆಗುತ್ತೆ. ಯಾವ ಥರದ ಕಷ್ಟಗಳು ಬರ್ತವೆ? ನೋಡಿ, ಈಗ ಆ್ಯಕ್ಚುಲಿ ಒಂದು ಆರ್ಡ್ರ್ ಬಂದಿದ ತಕ್ಷಣ ಆ ಪ್ರಾಡಕ್ಟ್ ಹೋಗಿ ತಗೊಂಡು ಬರ್ತಕ್ಕಂಥದ್ದು ದೊಡ್ಡ ಚಾಲೆಂಜ್ ಆಗುತ್ತೆ. ಅಥವಾ ಪ್ರಾಡಕ್ಟ್ ಬೈ ಮಾಡ್ಕೊಂಡು ಇಟ್ಕೊಂಡಿದ್ರೆ ಆ ಇನ್ವೆಸ್ಟ್ಮೆಂಟ್ ಅನ್ನೋದು ಚಾಲೆಂಜಸ್ ಆಗಿರುತ್ತೆ. ಕರೆಕ್ಟ್. ಇದೆರಡು ಕೂಡ ಸ್ವಲ್ಪ ಚಾಲೆಂಜ್ ಸಬ್ಜೆಕ್ಟ್. ಎಸ್, ನೀವು ಇನ್ವೆಸ್ಟ್ಮೆಂಟ್ ಅಂತ ಹೇಳಿದಾಗ ನಾನು ಕೇಳಲೇಬೇಕು, ಇದಕ್ಕೊಂದು ಬಂಡವಾಳ ಅಂತ ಹೇಳಿದ್ರೆ ಎಷ್ಟು ಬೇಕಾಗುತ್ತೆ? ನೋಡಿ, ಇಲ್ಲಿ ನಾನು ಇದನ್ನು ಮೊದಲೇ ತಿಳಿಸ್ಬೇಕಾಗಿತ್ತು. ಬಂಡವಾಳ ಅವಶ್ಯಕತೆ ಇಲ್ಲ. ನಾವು ಯಾರು ಸೆಲ್ಲರ್ ಆಗಿರ್ತಕ್ಕಂಥ ಬುದ್ಧಿವಂತರಾಗಿದ್ದರೆ ಬಂಡವಾಳ ಅವಶ್ಯಕತೆ ಇಲ್ಲ. ನಮ್ಮ ಒಂದು ಕಾಂಟ್ಯಾಕ್ಟ್ಸ್ ಮೇಲೆ ನಾವೊಂದು ಪ್ರಾಡಕ್ಟನ್ನು ನಾವು ತೊಗೊಂಡು ಮಾಡ್ತೀವಿ ಅಂತ ನಂಗಿದ್ರೆ, ಸೊ ಮ್ಯಾನುಫ್ಯಾಕ್ಚರರ್ ಹತ್ರ ನೇರವಾಗಿ ಮಾತಾಡಿಕೊಂಡು ನಾವು ಆರ್ಡರ್ ಬಂದಿದ ತಕ್ಷಣ ಇಮ್ಮಿಡಿಯೇಟ್ ಬರ್ತೀನಿ, ಕ್ಯಾಶ್ ಕೊಡ್ತೀನಿ, ತಗೊಂಡು ಹೋಗ್ತೀನಿ. ಸೊ ಈ ಥರ ವ್ಯವಹಾರವನ್ನು ಇಟ್ಕೊಂಡಿದ್ರೆ ಯಾವುದೇ ಬಂಡವಾಳ ಬೇಕಾಗಿಲ್ಲ. ನಾಮಿನಲ್ ಬಂಡವಾಳ ಇದ್ದರೆ ಸಾಕು. ಯಾಕೆಂದರೆ ಒಂದು ಕಂಪ್ಯೂಟ್ರು, ಒಂದು ಪ್ರಿಂಟ್ರು, ಒಂದು ಲೇಬಲ್ಗೆ, ಇಂಟರ್ನೆಟ್, ಈ ಒಂದಕ್ಕೆ ಬಂಡವಾಳ ಇದ್ದರೆ ಸಾಕು. ಮಿಕ್ಕಿದಕ್ಕೆ ಯಾವುದೇ ಒಂದು ಪ್ರಾಡಕ್ಟ್ಸ್ಗೆ ಬಂಡವಾಳ ಬೇಕಾಗಿಲ್ಲ ಅಂದರೆ ಈ ಸ್ಟೇಜಲ್ಲಿ. ಎಸ್, ಈ ಬಂಡವಾಳ ಬೇಕಾಗಿರೋದು ನಾವು ಏನು ಸೇಲ್ ಮಾಡ್ತೀವಿ ಪ್ರಾಡಕ್ಟ್ಸನ್ನು, ಅದು ನಮ್ಮ ಹತ್ರ ಇಟ್ಕೊಳ್ಳಿಕ್ಕೆ ಮಾತ್ರ ಬಂಡವಾಳ ಬೇಕಾಗುತ್ತೆ. ಅದು ಅವರ ಶಕ್ತಿ ಅನುಸಾರ ಇಟ್ಕೊಂಡು ಮಾಡೋಂಗಿದ್ರೆ ಸ್ಟಾಕ್ನ ಇಟ್ಕೊಂಡು ಮಾಡ್ಬೋದು, ಅಥವಾ ಬೈ ಮಾಡ್ತೀನಿ ಅನ್ನಂಗಿದ್ರೆ ಬೈ ಮಾಡ್ಬಿಟ್ಟು ಮಾಡ್ಬೋದು. ಆರ್ಡರ್ ಬಂದ ಮೇಲೆ ಬೇಕಾದ್ರೆ ಬೈ ಮಾಡ್ಬೋದು. ಎಸ್.
ಸೊ ಬಂಡವಾಳ ಅಂತ ಹೇಳಿದ್ರೆ ಏನು ಇಲ್ದೇನೂ ಕೂಡ ಶುರು ಮಾಡ್ಬೋದು. ಬೇಕಾದಂಥ ಒಂದು ಐಟಮ್ಸ್ ಒಂದಷ್ಟು ಇರಬೇಕಾಗುತ್ತೆ ನಮ್ಮ ಕೈಯಲ್ಲಿ. ಈಗ ಅದಕ್ಕೆ ಪ್ಲೇಸ್ ಅಂತ ಬೇಕಾ ಅಥವಾ ಮನೆಯಿಂದನೂ ಮಾಡ್ಬೋದಾ? ನೋಡಿ, ಮನೆಯಲ್ಲಿ ಒಂದಷ್ಟು ಜಾಗ, ಒಂದು ರೂಮ್ನಲ್ಲಿ ಒಂದು ಜಾಗ ಅಂತ ನಾವು ಸೇವ್ ಮಾಡಿ ಇಟ್ಕೊಂಡಿದ್ರೆ ಅಲ್ಲೇ ಸಾಕು. ಸೊ ಅದಕ್ಕೆ ಆಫೀಸ್ ಮಾಡಬೇಕು ಅಂತೆಲ್ಲ ಆದಂಥ ಒಂದು ಸಪ್ರೇಟ್ ಜಾಗ ಬೇಕಾಗಿಲ್ಲ. ಸಪ್ರೇಟ್ ಜಾಗ ಮಾಡಬೇಕಾಗಿ ಬರುತ್ತೆ. ಬಟ್ ಪ್ಲಾಟ್ಫಾರ್ಮ್ನವರು ಏನು ಕೇಳಲ್ಲ ನೀವು ಎಲ್ಲಿಂದ ಮಾಡ್ತೀರಿ ಅಂತ. ಕೇಳಕ್ಕೆ ಹೋಗೋದಿಲ್ಲ. ಓಕೆ. ಸೊ ಸ್ಟಾಕ್ ಇದೆಯಾ ನಿಮ್ಮ ಹತ್ರ ಅಷ್ಟೇ ಕೇಳೋದು. ಸೊ ಇದೆ ಅಂತಂದರೆ ಓಕೆ. ಸೊ ಸ್ವಲ್ಪ ಸ್ಟಾಕನ್ನು ಇಟ್ಕೊಂಡು ನಾವು ಮಾಡ್ತಿದ್ವಿ, ತೊಂದರೆ ಇಲ್ಲ. ಅಥವಾ ನಮ್ಮದೇ ಒಂದು ವೇರ್ ಹೌಸ್, ಸೊ ನಾವು ಎಲ್ಲಿ ಪರ್ಚೇಸ್ ಮಾಡ್ತೀವಿ ಅದನ್ನೇ ಅವ್ರ ಹತ್ರ ಮಾತಾಡಿಕೊಂಡ್ರೆ ಸೊ ದಟ್ಸ್ ಫೈನ್. ನೈಸ್. ಸೊ ನಾವು ಯಾವ ಪ್ರಾಡಕ್ಟ್ಸನ್ನು ಈ ಕಾಮರ್ಸ್ ಪ್ಲಾಟ್ಫಾರ್ಮಲ್ಲಿ ಸೇಲ್ ಮಾಡ್ತೀವಿ ಆ ಪ್ರಾಡಕ್ಟ್ಸನ್ನು ಒಂದು ನಾವು ತಂದಿಟ್ಕೊಳ್ಬೋದು, ನಮ್ಮ ಹತ್ರ ಬಂಡವಾಳ ಜಾಸ್ತಿ ಇದೆ ಅಂತ ಹೇಳಿದ್ರೆ. ಇಲ್ಲಾಂದರೆ ಮ್ಯಾನುಫ್ಯಾಕ್ಚರರ್ಸ್ ಯಾರಿದ್ದಾರೆ ಅಂತ ನೋಡ್ಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಆರ್ಡರ್ ಬಂದಂಗೆ ನಾನು ತಗೊಂಡು ಹೋಗ್ತೀನಿ ಅಂತೇಳಿ ಮಾತುಕತೆ ಮಾಡಿ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಇದನ್ನು ಶುರು ಮಾಡ್ಬೋದು. ಇದು ಪಾಯಿಂಟ್ ಆಯಿತು. ಈಗ ಚಾಲೆಂಜಸ್ ಏನು ಬರ್ಬೋದು ಇಲ್ಲಿ? ನೋಡಿ, ಚಾಲೆಂಜಸ್ಸಲ್ಲಿ ಒಂದು ಟ್ರಾನ್ಸ್ಪೋರ್ಟೇಷನ್ ಚಾಲೆಂಜಸ್ ಬರುತ್ತೆ. ಪ್ರಾಡಕ್ಟ್ ಇನ್ ಕೇಸ್ ಏನಾದರೂ ಸ್ಟಾಕ್ ಇಟ್ಕೊಂಡಿಲ್ಲ ಅಂತಂದ್ರೆ ತಂದು ಕೊಡ್ತಕ್ಕಂಥ ಚಾಲೆಂಜಸ್ ಬರುತ್ತೆ. ಓಕೆ, ಗೊತ್ತಿಲ್ಲ. ಸೊ ವ್ಯಕ್ತಿ ಎಲ್ಲಿ ಕುಂತ್ಕೊಂಡಿರ್ತಾರೆ, ಎಲ್ಲಿ ಪ್ರಾಡಕ್ಟ್ ಸಿಗುತ್ತೆ, ಸೊ ಅಲ್ಲಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್, ಆ ಚಾಲೆಂಜಸ್ ತುಂಬಾನೇ ಇದೆ. ಬಟ್ ಬಿ ಕೇರ್ಫುಲ್ ಆಗಿರಬೇಕು, ತುಂಬ ಕೇರ್ಫುಲ್ ಆಗಿರಬೇಕು. ಪ್ರಾಡಕ್ಟ್ ನಾವು ಯಾವ್ದು ಲಿಸ್ಟ್ ಮಾಡ್ತೀವಿ ಅದು ನಮ್ಮ ಹತ್ರ ಇರಬೇಕು. ಸೊ ಅಥವಾ ನಮಗೆ ಕೈಗೆ ಇರಬೇಕು. ಆರ್ಡರ್ ಬಂದ ಕೂಡಲೇ ಸಪ್ಲೈ ಮಾಡೋ ಥರ ಇರಬೇಕು. ಇದೊಂದು ಚಾಲೆಂಜ್. ನೆಕ್ಸ್ಟ್ ಸೊ ಇನಿಷಿಯಲ್ ಸ್ಟೇಜಲ್ಲಿ ಏನು ಗೊತ್ತಿಲ್ಲದಲೇ ಸ್ಟಾರ್ಟ್ ಮಾಡಿರ್ತಕ್ಕಂಥ ಟೈಮ್ನಲ್ಲಿ ಸೊ ಅದನ್ನು ಯಾವ ರೀತಿ ಪ್ಯಾಕ್ ಮಾಡಬೇಕು, ಪ್ಯಾಕಿಂಗ್ ತುಂಬ ಇಂಪಾರ್ಟೆಂಟ್ ಬರುತ್ತೆ ಇಲ್ಲಿ. ಆ್ಯಕ್ಚುಲಿ ನಾವೆಷ್ಟು ಪ್ರಾಡಕ್ಟ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ, ಪ್ಯಾಕಿಂಗ್ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕಾಗಿ ಬರುತ್ತೆ. ಯಾಕೆ ಇಲ್ಲ ಅಂತಂದರೆ ಪ್ರಾಡಕ್ಟ್ ಡ್ಯಾಮೇಜ್ ಆಯ್ತಂದರೆ, ಇನ್ ಕೇಸ್ ಏನೋ ಸಿಂಪಲ್ ಪ್ಯಾಕಿಂಗ್ ಮಾಡಿಬಿಡ್ತಾರೆ, ಸೊ ಪ್ರಾಡಕ್ಟ್ ಡ್ಯಾಮೇಜ್ ಆಯಿತು ಅಂತಂದರೆ ಕಂಪ್ಲೀಟ್ ಲಾಸ್ ಆಗುತ್ತೆ. ಸೊ ಅದನ್ನ ಮ್ಯಾನುಫ್ಯಾಕ್ಚರರ್ ವಾಪಸ್ ತಗೊಳ್ಳೋದಿಲ್ಲ, ಮತ್ತೆ ರೀಸೇಲ್ ಮಾಡೋಕ್ಕಾಗೋದಿಲ್ಲ. ಪ್ಲಾಟ್ಫಾರ್ಮ್ನವರಂತೂ ನೋಡೋದೇ ಇಲ್ಲ. ಪ್ಲಾಟ್ಫಾರ್ಮ್ ಗೊತ್ತೇ ಆಗೋದಿಲ್ಲ ಅವ್ರಿಗೆ. ಆ್ಯಕ್ಚುಲಿ ಏನು ಗೊತ್ತಾಗುತ್ತೆ, ಜಸ್ಟ್ ಸಿಸ್ಟಮಲ್ಲಿ ತೋರಿಸ್ತಾ ಇರ್ತಾರೆ ಅಷ್ಟೇ. ಡ್ಯಾಮೇಜ್ ಸೀದಾ ನಿಮ್ಮಲ್ಲಿಗೆ ವಾಪಸ್ ಬಂದು ಬೀಳುತ್ತೆ ಅಷ್ಟೇ. ಆಮೇಲೆ ನೀವು ಅವ್ನು ದುಡ್ಡು ಪೇ ಮಾಡಿದಾನೆ ಅಂತ ಒಂದು ದುಡ್ಡು ವಾಪಸ್ ಕೊಡಬೇಕು, ಇಲ್ಲಾಂದ್ರೆ ಪ್ರಾಡಕ್ಟ್ ವಾಪಸ್ ಕೊಡಬೇಕು, ಬೇರೆ ಕೊಡಬೇಕು. ಸೊ ಅದ್ರ ಜೊತೆಗೆ ಇನ್ ಕೇಸ್ ಡ್ಯಾಮೇಜ್ ಅಂತ ಏನಾದ್ರು ವಾಪಸ್ ಬಂತು ಅಂತಂದ್ರೆ ಎರಡೂ ಕಡೆ ಶಿಪ್ಪಿಂಗ್ ಚಾರ್ಜಸ್ ನೀವೇ ಕಟ್ಟಬೇಕಾಗಿ ಬರುತ್ತೆ. ಪ್ರಾಡಕ್ಟ್ ಸೇಲ್ ಆಗದಲ್ಲೇ ಇದ್ರೂ ಕೂಡ ಶಿಪ್ಪಿಂಗ್ ಚಾರ್ಜಸ್ ನೀವು ಕೊಡಲೇಬೇಕಾಗುತ್ತೆ. ಟ್ಯಾಕ್ಸ್ ಅಂತ ಕರೆಕ್ಟಾಗಿ ಬರುತ್ತೆ. 50 ರೂಪಾಯಿ ಅಂತೇಳಿ ನಾವು ಮಾರ್ಜಿನ್ ಇಟ್ಕೊಂಡ್ರೆ ಶಿಪ್ಪಿಂಗ್ ಚಾರ್ಜ್ ಏನಾದ್ರು 25 ರೂಪಾಯಿ ಇಟ್ಟರೆ 25 ಹೋಗ್ಲಿಕ್ಕೆ 25 ಬರಕ್ಕೆ ಅಲ್ಲಿಗೆ ಮುಗೀತು. ಪ್ಲಸ್ ಟ್ಯಾಕ್ಸ್ ಮೈನಸ್ 50 ರೂಪಾಯಿ ಟ್ಯಾಕ್ಸ್ ಬರುತ್ತಲ್ವಾ, ಮೈನಸ್ಗೆ ಹೋಗ್ಬಿಡುತ್ತೆ, ಮೈನಸ್ ಕೊಟ್ಟೋಗುತ್ತೆ. ಈ ಥರದ ರಿಸ್ಕ್ ಇದೆ. ಇದು ಎರಡನೇ ಚಾಲೆಂಜ್. ಇದು ತುಂಬಾ ತರ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಈ ಪ್ರಾಡಕ್ಟ್ ಪ್ಯಾಕಿಂಗ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತುಂಬಾನೇ ಇಲ್ಲ. ಆಕ್ಚುಲಿ ನಾವು ಮಾರಾಟ ಏನು ಮಾಡ್ತೀವಿ ಅಂತ ಅನ್ನೋದಕ್ಕಿಂತ ನಾವು ಯಾವ ರೀತಿ ಪ್ರಾಡಕ್ಟನ್ನು ಕಳಿಸ್ತಾ ಇದ್ದೀವಿ, ಕರೆಕ್ಟ್, ಹೋಗಿ ಕಸ್ಟಮರ್ಗೆ ತಲುಪೋವರೆಗೂ ನಮಗೆ ರೆಸ್ಪಾನ್ಸಿಬಿಲಿಟಿ. ಕಸ್ಟಮರ್ ಅವ್ರು ರೀಚ್ ತಲುಪಿ ಓಕೆ ರೈಟ್ ವಿ ರಿಸೀವ್ಡ್ ಗುಡ್ ಪ್ರಾಡಕ್ಟ್ ಅಂತ ಒಂದು ರಿವ್ಯೂ ಕೊಟ್ಟರು ಅಂತಂದರೆ ಸೆಲ್ಲರ್ ಸೇಫ್. ಎಸ್. ಈಗ ರಿವ್ಯೂಸ್ ಅಂತ ಹೇಳಿದಾಗ ಇನ್ನೊಂದು ಕ್ವಶನ್ ಬಂತು ಸರ್. ಈ ಫೀಡ್ಬ್ಯಾಕ್ ರಿವ್ಯೂಸ್ ಸ್ಟಾರ್ ಎಲ್ಲ ಕೊಡ್ತಾರಲ್ಲ, ಇದೆಷ್ಟು ಇಂಪಾರ್ಟೆಂಟ್ ಈ ಬಿಸ್ನೆಸ್ಸಲ್ಲಿ? ಅದ್ರ ಮೇಲೆ ಆನ್ಲೈನ್ ಇ ಕಾಮರ್ಸಲ್ಲಿ ಬಿಸ್ನೆಸ್ ನಿಂತ್ಕೊಳ್ತಕ್ಕಂಥದ್ದು. ಅವ್ರಿಗೆ ಏನು ರಿವ್ಯೂ ಕೊಡ್ತಾರೆ, ಬೇಸ್ಡ್ ಆನ್ ದಟ್ ನೆಕ್ಸ್ಟ್ ಕಸ್ಟಮರು ಆ ಸೆಲ್ಲರ್ಗೆ ಆರ್ಡರ್ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಎಸ್, ಒಳ್ಳೆ ರಿವ್ಯೂ ಬರಬೇಕಂದ್ರೆ ಒಳ್ಳೆ ಪ್ರಾಡಕ್ಟ್, ಒಳ್ಳೆ ಸರ್ವಿಸ್ ಕೊಡಬೇಕು. ಎಸ್, ಸೂಪರ್. ಚಾಲೆಂಜಸ್ಸು ಇದೆ. ಸೊ ಚಾಲೆಂಜಸ್ ಇಲ್ದಲೇ ಬಿಸ್ನೆಸ್ ಅನ್ನ ಯಾವುದೂ ಮಾಡ್ಲಿಕ್ಕಾಗಲ್ಲ. ಚಾಲೆಂಜಸ್ ಕೂಡ ಇದೆ, ಹಾಗೆ ವ್ಯಾಪಾರನೂ ಕೂಡ ಇದೆ, ಹಾಗೆ ಲಾಭಾಂಶನೂ ಕೂಡ ಇದೆ. ಸ್ವಲ್ಪ ಗೊತ್ತಿಲ್ಲದ ನಾಲೆಡ್ಜ್ ಕಮ್ಮಿ ಇದೆ ಅಂತಂದ್ರೆ ನಷ್ಟನೂ ಕೂಡ ಇದೆ. ಎಲ್ಲದೂ ಕೂಡ ಇದೆ. ಎಲ್ಲವನ್ನೂ ನೋಡಿದ್ದೀರಿ ನೀವು? ಎಲ್ಲವನ್ನೂ ನೋಡಿದ್ದೀವಿ. ನಷ್ಟನೂ ನೋಡಿದ್ದೀರಾ? ಒಂದು ತಿಂಗಳಲ್ಲಿ 60,000 ರೂಪಾಯಿ ಲಾಸ್ ಮಾಡ್ಕೊಂಡಿದ್ದೀನಿ ನಾನು. ಏನಕ್ಕೆ ಸರ್? ಅದೇನೆ ನಾನು ಆ್ಯಕ್ಚುಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡದೆ ಜಸ್ಟ್ ಕಾಂಪೀಟ್ ಮಾಡಿದ್ದಕ್ಕೆ, ಬಿಸ್ನೆಸ್ ತುಂಬ ಜಾಸ್ತಿ ಆಯಿತು. ಆ ತಿಂಗಳಲ್ಲಿ ಸುಮಾರು ಆಲ್ಮೋಸ್ಟ್ ಆಲ್ 8 ಲಕ್ಷ ಏನೋ ಬಿಸ್ನೆಸ್ಸನ್ನು ಮಾಡಿ 60,000 ರೂಪಾಯಿ ಲಾಸ್ ಮಾಡಿದ್ದೀನಿ. ಹೈಯೆಸ್ಟ್ ಒಂದು ತಿಂಗಳಲ್ಲಿ ನೀವು ಗಳಿಸಿದ ಇನ್ಕಮ್ ಎಷ್ಟು ಸರ್? 82,000 ರೂಪಾಯಿ ಗಳಿಸಿದ್ದೀನಿ ಒಂದು ತಿಂಗಳಲ್ಲಿ. ಸರ್, ಈಗ ಕಾಮನ್ ಆಗಿ ನಾವು ಮಾತಾಡೋದಿದ್ರೆ ಹೊಸದಾಗಿ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿ ಬಂದರೆ ಅವರು ಲಾಭವನ್ನು ಪಡಿಲಿಕ್ಕೆ ಎಷ್ಟು ತಿಂಗಳು ಸಸ್ಟೈನ್ ಮಾಡಬೇಕು? ನೋಡಿ, ಇಲ್ಲಿ ಯಾವುದೇ ರೀತಿ ಟೈಮ್ ಲಿಮಿಟ್ಸ್ ಇಲ್ಲ. ನಮಗೆ ಶಕ್ತಿ ಇದೆ. ನಾವು ಏನು ಬೇಕಾದ್ರೂ ಸೇಲ್ ಮಾಡ್ತೀವಿ. ಎಷ್ಟು ಆರ್ಡರ್ ಬಂದ್ರೂ ಕೂಡ ನಾವು ತಂದು ಕೊಡೋ ಶಕ್ತಿ ನಮಗಿದೆ ಅಂತಂದರೆ ಖಂಡಿತವಾಗಿ ನೀವು ಯಾವ ರೀತಿ ನಿಮ್ಮ ಕ್ಯಾಟ್ಲಾಗನ್ನು ಬಿಲ್ಡ್ ಮಾಡ್ತೀರಾ, ಎಷ್ಟು ಬೇಗ ನೀವು ಕ್ಯಾಟ್ಲಾಗನ್ನು ಬಿಲ್ಡ್ ಮಾಡ್ತೀರಾ ಅಷ್ಟು ಬೇಗ ನಿಮ್ಗೆ ಆರ್ಡರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಿಮ್ಗೆ ಫಸ್ಟ್ ಡೇ ನೀವು ಒಂದೇ ಪ್ರಾಡಕ್ಟನ್ನು ಲಿಸ್ಟ್ ಮಾಡಿ ಇಟ್ಕೊಂಡು ನನಗೆ ಆರ್ಡರ್ ಬರಲಿಲ್ಲ ಅಂತ ನೋಡ್ತಾ ಕುಂತ್ಕೊಂಡ್ರೆ ಖಂಡಿತ ಬರೋದಿಲ್ಲ. ಕ್ಯಾಟ್ಲಾಗ್ ಯಾವತ್ತೂ ಕೂಡ ದೊಡ್ಡದಿರಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವು ಬುಕ್ಸ್ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಬುಕ್ಸ್ಗಳು ಇರಬೇಕು. ಕಮ್ಮಿ ಅಂದರೂ ಒಂದು 10,000 ಟೈಟಲ್
ಇರಬೇಕು ಅದರಲ್ಲಿ. ಬಟ್ ನಾವು ಈ ಕಾಮರ್ಸ್ ಪ್ಲಾಟ್ಫಾರ್ಮಲ್ಲಿ ಪ್ರಾಡಕ್ಟನ್ನು ಲಿಸ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಅವ್ರಿಗೇನು ದುಡ್ಡು ಕೊಡಬೇಕಾಗಿಲ್ಲಲ್ಲ? ಲೀಸ್ಟ್ ಮಾಡ್ಲಿಕ್ಕೆ ಏನು ದುಡ್ಡು ಕೊಡಬೇಕಾಗಿಲ್ಲ, ಮಾರಾಟ ಆದ್ರೆ ಮಾತ್ರ ದುಡ್ಡು ಕೊಡಬೇಕಷ್ಟೇ. ಇದೊಂದು ಚೆನ್ನಾಗಿ ಗಮನ ಇಟ್ಟಿರಿ. ಸೊ ಅಮೆಝಾನ್ಗೆ ಹೋಗ್ಬೇಕು ಅಥವಾ ಯಾವುದೇ ಪ್ಲಾಟ್ಫಾರ್ಮ್ಗೆ ಹೋಗ್ಬೇಕು ಅಂದ್ರೆ ನಾವೆಷ್ಟು ಚಾರ್ಜ್ ಕಟ್ಟಬೇಕು, ಏನಪ್ಪ ಹೇಗಪ್ಪ, ಆ ರೀತಿ ಭಯ ಬೇಡ. ಸರಿ, ನಾನು ಮತ್ತೊಮ್ಮೆ ಕೇಳ್ತೀನಿ, ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ದುಡ್ಡು ಕಟ್ಟಬೇಕಾ? ಇಲ್ಲ. ಪ್ರಾಡಕ್ಟ್ ಲಿಸ್ಟ್ ಮಾಡಬೇಕಿದ್ರೆ ದುಡ್ಡು ಕಟ್ಟಬೇಕಾ? ಸೊ ಅದಾದ್ಮೇಲೆ ವೆರಿಫಿಕೇಶನ್ ಅದು ಇದು ಅಂತ ಹೇಳಿದ್ರೆ ಪ್ಲಾಟ್ಫಾರ್ಮ್ ಚಾರ್ಜು, ಪ್ಲಾಟ್ಫಾರ್ಮ್ ಚಾರ್ಜಸ್ ಸೇಲ್ ಆದರೆ ಮಾತ್ರ ಪ್ಲಾಟ್ಫಾರ್ಮ್ ಚಾರ್ಜ್ ಕಟ್ಟಬೇಕು. ನಿಮ್ಗೆ ಏನೂ ಸೇಲ್ ಆಗಿಲ್ಲ ಅಂತಂದರೆ ಏನೂ ಕಟ್ಟಬೇಕಾಗಿಲ್ಲ. ಓಕೆ. ಸೊ GST ಕೂಡ ಅಷ್ಟೇ? GST ಕೂಡ ಅಷ್ಟೇ. ನೀವು ಏನು ಸೇಲ್ ಆಗುತ್ತೆ ಅದಕ್ಕೆ ಮಾತ್ರ ನೀವು ವ್ಯಾಲ್ಯೂ ತೊಗೊಳ್ತೀರಾ, ಅದಕ್ಕೆ ಮಾತ್ರ GST ಕಟ್ಟಬೇಕಾಗಿ ಬರುತ್ತೆ ಅಷ್ಟೇ ಅಲ್ವಾ? ಅಲ್ಲೇ ಇತ್ತು, ಸೇಲ್ ಆಗಲಿಲ್ಲ ಅಂತ ಹೇಳಿದ್ರೆ ಏನೂ ಇಲ್ಲ ಅಷ್ಟೇ. ನಮ್ಗೆ ಖರ್ಚು ಮಾತ್ರ ಇದೆ. ಹಾಂ. ಸೊ ಸೇಲ್ ಆಗಿಲ್ಲ, 0 ಇದೆ ಅಷ್ಟೇ, ಫಿನಿಶ್. ಅದರಲ್ಲಿ ಏನಿಲ್ವಲ್ಲ. ನೀವು GST ಮಾತ್ರ ಆ GST ಪೋರ್ಟಲ್ಲಿ ನೀವು ಅದೇನು ನೀವು ಪರ್ಚೇಸ್ ಸೇಲ್ಸ್ ಅದನ್ನು ನೋಡಿಕೊಂಡು ನೀವು ಅದನ್ನು ಫೈಲ್ ಮಾಡ್ಕೋಬೇಕಾಗ್ಬರುತ್ತೆ. ಅದು ಸಪ್ರೇಟ್ ಪಾರ್ಟ್. ಓಕೆ. ಸೊ ಅದನ್ನು ನಾನು ಆ್ಯಕ್ಚುಲಿ ಯಾವುದೇ ರೀತಿ ಎಕ್ಸ್ಪ್ಲನೇಷನ್ ಕೊಡೋಕೆ ಹೋಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾನು ಮ್ಯಾನುಫ್ಯಾಕ್ಚರ್ ಜೊತೆಗೆ ಮಾತಾಡಿರ್ತೀನಿ, ನಿಮ್ಮ ಪ್ರಾಡಕ್ಟ್ ನಾನು ತಗೊಳ್ತೀನಿ, ಲಿಸ್ಟ್ ಮಾಡಿದ್ದೀನಿ, ಆರ್ಡ್ರ್ ಬಂದರೆ ನಿಮ್ಮಿಂದ ಪರ್ಚೇಸ್ ಮಾಡಿ ಸೇಲ್ ಮಾಡ್ತೀನಿ ಅಂತ ಹೇಳಿ ಬಂದರೆ, ಸೊ ನಾನು ಲಿಸ್ಟ್ ಮಾಡಿರ್ತೀನಿ, ಬಟ್ ಆರ್ಡ್ರ್ ಬರಲಿಲ್ಲ ಅಂತ ಹೇಳಿದ್ರೆ ನನಗೇನು ಲಾಸ್ ಆಗಲ್ಲ. ಸೊ ಫೈನಲಿ ನೀವು ಇಷ್ಟು ವರ್ಷಗಳಿಂದ ಈ ಕಾಮರ್ಸ್ ಬಿಸ್ನೆಸ್ನಲ್ಲಿ ಇದ್ದೀರಾ, ನಿಮಗೆ ಇದರಲ್ಲಿ ಸಕ್ಸಸ್ ಆಗಿದ್ದೀನಿ ಅಂತೇಳಿ ಅನ್ಸುತ್ತಾ? ಖಂಡಿತ. ಸೊ ಸಕ್ಸಸ್ ಆದ್ರಷ್ಟೇ ವರ್ಷಗಳ ಕಾಲ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಫೇಲ್ಯೂರ್ ಕೂಡ ಇರುತ್ತೆ, ಇಲ್ಲ ಅಂತಲ್ಲ. ಆ್ಯಕ್ಚುಲಿ ಸಮ್ ಟೈಮ್ ಆಗುತ್ತೆ, ಎಲ್ಲದೂ ಕೂಡ ಆಗುತ್ತೆ. ವ್ಯಾಪಾರ ಬಿಸ್ನೆಸ್ ಅಂತಂದ್ರೆ ಹಾಗೇನೆ. ಆ್ಯಕ್ಚುಲಿ ಯಾವಾಗಲೂ ಕೂಡ ಲಾಭಾಂಶದಲ್ಲೇ ಇರೋದಿಲ್ಲ, ಲಾಸ್ ಕೂಡ ಆಗುತ್ತೆ. ಅದನ್ನು ಮ್ಯಾನೇಜ್ ಮಾಡ್ಕೋಬೇಕು, ಇಮಿಡಿಯೇಟಾಗಿ ರೆಕ್ಟಿಫೈ ಮಾಡ್ಕೋಬೇಕಾಗುತ್ತೆ. ನಮಗೆ ಲಾಸ್ ಆಗ್ತಾ ಆಯ್ತಾ, ಯಾಕೆ ಲಾಸ್ ಆಯಿತು, ಎಲ್ಲಿ ಲಾಸ್ ಆಯಿತು, ನಾನು ರೆಕ್ಟಿಫೈ ಮಾಡಿಕೊಂಡ್ರೆ ಲಾಭಾಂಶ ಕಡೆಗೆ ಗಮನ ಕೊಡಬೇಕು ಅನ್ನೋಂಥ ಸನ್ನಿವೇಶ ಬರುತ್ತೆ. ಸೊ ಹಾಗಿದ್ರೆ ಯಾರು ಬೇಕಾದ್ರೂ ಈ ಬಿಸ್ನೆಸ್ಸನ್ನು ಮಾಡ್ಬೋದಾ? ಯಾವುದೇ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಲ್ಲ ಇದಕ್ಕೆ? ಇಲ್ಲ, ಏನು ಕ್ರೈಟೀರಿಯಾ ಏನೂ ಇಲ್ಲ. ಸೊ ಯಾರು ಬೇಕಿದ್ರು ಒಂದು ಪಾರ್ಟ್ ಟೈಮ್, ಫುಲ್ ಟೈಮ್ ಯಾವ್ದು ಬೇಕಾದ್ರೂ ಮಾಡ್ಬೋದು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಯಾಕಂದರೆ ಬಹಳಷ್ಟು ಜನರಿಗೆ ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಅಂದರೆ ಏನು, ಹೇಗೆ ಇದರಲ್ಲಿ ಬಿಸ್ನೆಸ್ ಮಾಡೋದು ಅಂತ ಹೇಳುವಂಥದ್ದಿತ್ತು, ಎಲ್ಲವನ್ನ ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಎಸ್ ಸರ್. ಸೊ ನೋಡಿದ್ರಲ್ಲ, ಇ ಕಾಮರ್ಸ್ ಪ್ಲಾಟ್ಫಾರ್ಮಲ್ಲಿ ಯಾವ ಥರ ಬಿಸ್ನೆಸ್ಸನ್ನು ಮಾಡ್ಬೋದು. ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ, ಶಾಪಿಫೈ, ಈ ಥರದ ಪ್ಲಾಟ್ಫಾರ್ಮ್ಗಳು ಬಹಳಷ್ಟು ಇದ್ದಾವೆ. ಸೊ ಇದರಲ್ಲಿ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಿ ನಿಮ್ಮ ಪ್ರಾಡಕ್ಟನ್ನು, ಅಂದರೆ ನೀವು ಸೇಲ್ ಮಾಡುವಂಥ ಪ್ರಾಡಕ್ಟನ್ನು ಲಿಸ್ಟ್ ಮಾಡೋದು ಹೇಗೆ, ಪ್ರೈಸಿಂಗ್ ಹೇಗೆ ಮಾಡಬೇಕು, ಜೊತೆಗೆ ಇದರಿಂದ ಹೇಗೆ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ, ಇಲ್ಲಿ ಎದುರಾಗುವಂಥ ಚಾಲೆಂಜಸ್ ಏನು, ಎಲ್ಲವನ್ನು ಇನ್ ಡೀಟೇಲ್ ಆಗಿ ದೇವರಾಜ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಅವರು ಬಹಳಷ್ಟು ವರ್ಷಗಳ ಅನುಭವ ಈ ಕಾಮರ್ಸ್ ಪ್ಲಾಟ್ಫಾರ್ಮ್ನಲ್ಲಿದೆ. ಸೊ ನೀವು ಕೂಡ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಮುಖಾಂತರ ಬಿಸ್ನೆಸ್ಸನ್ನು ಮಾಡಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಬಾಸ್ ವಾಲಾ, ಬಿ ದ ಬಾಸ್.